ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಮೇ 8ನೇ ತಾರೀಕು ಗುರುವಾರ, ಗುರು ರಾಯರ ವಾರ, ಗುರು ದತ್ತಾತ್ರೇಯರ ವಾರ. ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ನೀಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ಹೊಸದಾಗಿ ದಾಂಪತ್ಯ ಜೀವನ ಕಾಲಿಡ್ತಿದ್ದಾರೆ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಜೀವನ ನಂದಾದೀಪದ ಹಾಗಿರಲಿ ಅಂಥೇಳಿ ನಾನು ಕೇಳ್ಕೊಳ್ತಾ, ಸೊ ಯಾರೆಲ್ಲ ಇವತ್ತು ಈಗ ಆಲ್ರೆಡಿ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ, ಸೊ ಹಾಲು ಜೇನು ಬೆರೆತರೆ ಹೇಗೆ ಚೆನ್ನಾಗಿರುತ್ತೋ ಹಾಗೆ 100 ಕಾಲ ನಗ್ನಗ್ತಾ ಸಂತೋಷವಾಗಿ ಬಾಳಿ ಅಂಥೇಳಿ ನಿಮಗೂ ಕೂಡ ಹಾರೈಸ್ತಾ ಇದ್ದೀನಿ. ಆ ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ಹೊಸದಾಗಿ ಕೆಲಸವನ್ನು ಮಾಡ್ತಿದ್ದೀರಿ, ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ದೀರಿ, ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ, ಆ ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಸೊ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲನೇದಾಗಿ ಒಂದು ಶುಭ ಸುದ್ದಿಯೊಂದಿಗೆ ಶುರು ಮಾಡ್ತಾ ಇದ್ದೀನಿ. ಯುದ್ಧದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಹಿಂದುತ್ವದ ಸಂಕೇತವಾಗಿರ್ತಕ್ಕಂಥ ದೇವರು. ಸೊ ದೇವರು ಅಂದರೆ ನಮಗೆಲ್ಲರಿಗೂ ಕೂಡ ತುಂಬ ಪ್ರೀತಿ. ಏನೇ ಕಷ್ಟ ಬಂದರೂ ಕೂಡ ದೇವರು ಇದ್ದಾನೆ ಅಂತನೋ ಇಲ್ಲ ಅಂತನೋ ಏನೋ ಗೊತ್ತಿಲ್ಲ, ಆಕಾಶದ ಕಡೆ ನೋಡ್ಬಿಟ್ಟು ದೇವರೇ ಕಾಪಾಡಪ್ಪ ಅಂತ ಹೇಳ್ತೀವಿ. ಮಳೆ ಬರಲಿಲ್ವಾ, ಆಕಾಶದ ಕಡೆ ನೋಡ್ಬಿಟ್ಟು ದೇವರೇ ಕಾಪಾಡಪ್ಪ ಅಂತ ಹೇಳ್ತೀವಿ. ಬಿಸಿಲು ಹೆಚ್ಚಾಯ್ತಾ, ದೇವರೇ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಕೊಡಪ್ಪ ಅಂತ ಹೇಳಿ ಆಕಾಶದ ಕಡೆ ನೋಡಿ ನಾವು ಕರುಣೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಅದೇ ರೀತಿ ದೇವಸ್ಥಾನಗಳ ಒಂದು ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು. ವಿಶೇಷವಾಗಿ ಏನು ಅಂದರೆ 2 ದೇವಸ್ಥಾನಗಳ ಓಪನಿಂಗ್ ಇದೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ದೇವಸ್ಥಾನಗಳ ಒಂದು ಓಪನಿಂಗಲ್ಲಿ, ದೇವಸ್ಥಾನಗಳ ಒಂದು ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಳ್ಳಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಿದ್ದೀನಿ. ಏಕೆಂದರೆ ದೇವಸ್ಥಾನಗಳನ್ನು ಶುರು ಮಾಡುವಾಗ ಅದರಿಂದ ಸಾಕಷ್ಟು ಹಿನ್ನೆಲೆ ಇರುತ್ತೆ. ಅಲ್ಲಿ ಒಂದು ದೇವರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಸಾಕಷ್ಟು ಪೂಜೆ, ಹೋಮ, ಹವನಾದಿಗಳನ್ನೆಲ್ಲ ಮಾಡ್ತಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ಹೋಮ ಹವನಾದಿಗಳನ್ನೆಲ್ಲ ಮಾಡೋದ್ರಿಂದ ಆ ಭಗವಂತನ ಕೂಡ ಸುಪ್ರೀತನಾಗಿ ಅಲ್ಲಿ ನೆಲೆಸ್ತಾನೆ ಅಂಥೇಳಿ ಹೇಳಲಾಗುತ್ತೆ. ಸೊ ಹಾಗೆ ಇವತ್ತು 2 ದೇವಸ್ಥಾನಗಳ ಬಗ್ಗೆ ಒಂದು ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದ ಇಲ್ಲೇ ಶಂಕರ್ ವಿಹಾರ್ ಬಡಾವಣೆಯಲ್ಲಿರ್ತಕ್ಕಂಥ ಅಂಬಾಭವಾನಿ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ದಾವಣಗೆರೆ ನಗರದ ಮತ್ತೊಂದು ಪ್ರಮುಖ ದೇವಸ್ಥಾನವಾಗಿರ್ತಕ್ಕಂಥ ತುಂಬಾ ದೊಡ್ಡ ದೇವಸ್ಥಾನ, ಸಾಕಷ್ಟು ಖರ್ಚು ಮಾಡ್ತಾ ಇರ್ತಕ್ಕಂಥ ದೇವಸ್ಥಾನ ಅಂದರೆ ಅದು ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ. ಅದು ಕಳೆದ 3 ದಿವಸಗಳಿಂದನೂ ಕೂಡ ಅದರದ್ದು ಒಂದು ಉದ್ಘಾಟನೆ ಕಾರ್ಯಕ್ರಮಗಳು ನಡೀತಾನೇ ಇದೆ. ಸೊ ಅತ್ಯಂತ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಒಂದು ಭಗವಂತನ ಬಗ್ಗೆ ಇರತಕ್ಕಂಥ ಆಸಕ್ತಿನೇ ಕಡಿಮೆ ಆಗಿರ್ತಕ್ಕಂಥ ದಿವಸಗಳಲ್ಲಿ ಈ ರೀತಿಯ ನಮ್ಮದೇ ಒಂದು ಸಂಸ್ಕಾರವನ್ನು ಹೇಳ್ಕೊಡ್ತಕ್ಕಂಥ, ನಮ್ಮ ಒಂದು ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ, ಮನಸ್ಸಿಗೆ ಶಾಂತಿಯನ್ನು ನೀಡ್ತಕ್ಕಂಥ ದೇವಸ್ಥಾನಗಳ ಒಂದು ಆರಂಭೋತ್ಸವ ತುಂಬ ಅವಶ್ಯಕವಾಗಿದೆ. ಆ ದೇವಸ್ಥಾನಗಳ ಕುರಿತು ಇನ್ನಷ್ಟು ಮಾತಾಡೋಣ. ಸೊ ಕರೆ ಬರ್ತಾ ಇದೆ, ಮೊದಲಿಗೆ ಕರೆ ಸ್ವೀಕರಿಸ್ಬಿಡ್ತೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆಪ್ಪ, ತಮ್ಮ ಹೆಸರು? ರೋಹಿತ್ ಪಿ ಜಾಧವ್. ಹೇಳಿಪ್ಪ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ? ಇಲ್ಲ ಸರ್. ಓಕೆ, ಹೇಳಿಮ್ಮ, ಯಾಕಾದ್ರೆ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಸೊ ಇವತ್ತು ರೆಡ್ ಕ್ರಾಸ್ ಡೇ ಇದೆ, ಗೊತ್ತಲ್ವಾ? ಸರ್, ರೆಡ್ ಕ್ರಾಸ್ ಡೇ ಇದೆ ಇವತ್ತು. ಗೊತ್ತಿಲ್ಲ ಸರ್, ನೀವು ಹೇಳಿದಾಗೆ ಗೊತ್ತಾಯ್ತು. ಓಕೆ, ಇರಲಿ, ಏನೇ ತೊಂದರೆ ಇಲ್ಲ. ಸೊ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಉತ್ತರ ಹೇಳ್ತೀರಾ? ಹೇಳಿ ಸರ್. ಇದು ಒಂದು ಒಗಟು, ಈ ಒಗಟನ್ನು ನೀವು ಬಿಡಿಸ್ಬೇಕು, ಆಯ್ತಾ? ಓಕೆ ಸರ್. ನಾವು ಇಷ್ಟು ದಿನ ಕೇಳಿದ್ವಿ, ನೀವು ಕೇಳ್ತಾ ಇದ್ದೀರಿ ಇವತ್ತು. ಒಂದು ರುಮಾಲು ಓಕೆ, ನಮ್ಮಪ್ಪನೂ ಸುತ್ತಲಾರ. ನಮ್ಮ ಅಪ್ಪನೂ ಸುತ್ತಲಾರ. ಅದು ಏನು ಅಂತೇಳಿ ನೀವು ಬಿಡಿಸಿ ಹೇಳಬೇಕು. ಕಣ್ಣಿರ್ಬೋದಾ ಸರ್? ನಂದು ಒಗಟು ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳಿ ಸರ್. ಒಂದು ರುಮಾಲು ಅಂದ್ರೆ ಗೊತ್ತಲ್ವಾ, ಒಂದಿಷ್ಟು ಉದ್ದದ ಬಟ್ಟೆ ತಲೆಗೆ ಸುತ್ಕೋತಾರಲ್ವಾ, ರುಮಾಲು. ಓಕೆ ಸರ್. ಆದ್ರೆ ಇದು ಬೇರೆ ರುಮಾಲು. ಒಂದು ರುಮಾಲು, ಓಕೆ. ಓಕೆ ಸರ್. ರುಮಾಲು ಅಂದ್ರೆ ಗೊತ್ತಲ್ವಾ, ತಲೆಗೆ ಸುತ್ತಿದ್ರೆ ಅದು ಮುಗ್ದೋಗುತ್ತೆ, ಅಷ್ಟೇ ಚಿಕ್ಕದಾಗಿರುತ್ತೆ. ಹೆಚ್ಚು ಅಂದ್ರೆ 1 ಮೀಟರ್ ಉದ್ದ ಇರುತ್ತೆ ಅಲ್ವಾ? ಸೊ ನಾನು ಕೇಳ್ತಾ ಇರ್ತಕ್ಕಂಥದ್ದು ಒಂದು ರುಮಾಲು, ಅದನ್ನ ನಮ್ಮಪ್ಪನೂ ಸುತ್ತಲಾರ ಅಂಥೇಳಿ. ಅಂದ್ರೆ ಅದನ್ನ ಸುತ್ತಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಅಷ್ಟು ದೊಡ್ಡದಾಗಿದೆ ಅಂತ ಅರ್ಥ. ಅದರ ಅರ್ಥ ಏನು? ಅದನ್ನು ಒಗಟನ್ನು ಬಿಡಿಸಿ ಹೇಳಬೇಕು. ಸರ್, ಭೂಮಿ ಇರ್ಬೋದಾ? ಭೂಮಿನ? ಭೂಮಿ ಅಥವಾ ಆಕಾಶ ಸರ್, 2 ಕನ್ಫ್ಯೂಸ್ ಇದೆ. 2 ಅಲ್ಲ, ಓಕೆ. ಭೂಮಿ ರೌಂಡ್ ಆಗಿರುತ್ತೆ, ಉದ್ದ ಇರಲ್ಲ. ಆಕಾಶ ಕೂಡ ರೌಂಡ್ ಆಗಿರುತ್ತೆ, ಉದ್ದ ಇಲ್ಲ. ಎನಿ ಹೌ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನಾನೇ ನಂತರದಲ್ಲಿ ಉತ್ತರ ಹೇಳ್ತೀನಿ, ಓಕೆ? ಸರ್, ಸಿಲಿಂಡರಾ?
ಹಾ ನಾನು ಹೇಳ್ತಾ ಇರ್ತಕ್ಕಂಥ ಉದ್ದ ಇರೋದು ಸಿಲಿಂಡರ್ ನಿಂತ್ಕೊಂಡಿರುತ್ತೆ ಅದನ್ನ ಸಿಲಿಂಡರ್ನ ತಲೆಗೆ ಸುತ್ತಕ್ಕೆ ಬರುತ್ತಾ ಅಲ್ವಾ? ಎನಿ ನೋ ಪ್ರಾಬ್ಲಮ್ಪ, ನಾನು ಆಮೇಲೆ ಉತ್ತರ ಹೇಳ್ತೀನಿ. ಥ್ಯಾಂಕ್ ಯು, ಓಕೆ ಸರ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತೀನಿ. ಸೊ ಎಸ್ ಎಸ್ ಕೆ ಸಮಾಜದ ವತಿಯಿಂದ ಇನ್ನೊಂದು ಕರೆಮೆ ಬರ್ತಾ ಇದೆ. ಕರೆಯನ್ನು ಸ್ವೀಕರಿಸೋಣ. ಹೊನ್ನಮ್ಮ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗದಪ್ಪ. ತಿಂಡಿ ಆಯ್ತಮ್ಮ? ಆತಪ್ಪ, ನಿಮ್ದು? ಇಲ್ಲಮ್ಮ, ಇವತ್ತು ನಂದು ಆ್ಯಕ್ಚುಲಿ ಏಕಾದಶಿ, ತಿಂಡಿ ಆಗಿಲ್ಲ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಾಳೆ ಐತಪ್ಪ, ನಮ್ಮ ಯಜಮಾನ್ರದ್ದು ಹುಟ್ಟಿದ ಹಬ್ಬ ಐತಿ. ಹೌದಮ್ಮ, ಎಷ್ಟನೇ ವರ್ಷದ್ದು? ಎಷ್ಟು ವರ್ಷದ? 68 ವರ್ಷದಪ್ಪ. 68 ವರ್ಷದ್ದಾ? ಅಬ್ಬಾ, ಏನು ಮಾಡ್ಕೊಡ್ತಿದ್ರಿ ಮನೆಯವ್ರಿಗೆ ನಾಳೆ? ಅದೇ ಏನು ಮಾಡಿಕೊಟ್ಟಿಲ್ಲ, ಇನ್ನು ಏನು ಹೇಳಿಲ್ಲ ಅವ್ರು ಏನು ಮಾಡಿಕೊಡು ಅಂತ. ಅಲ್ಲ, ಅವ್ರು ಕೇಳ್ದಂಗೆ ನೀವು ಸರ್ಪ್ರೈಸ್ ಆಗಿ ಮಾಡ್ಬೇಕು. ಅವ್ರಿಗೆ ಏನಂದ್ರೆ ತುಂಬಾ ಇಷ್ಟ? ಅವ್ರಿಗೆ ಇದು ಉದ್ಕ ಮುದ್ದೆ ಅಂದ್ರೆ ಇಷ್ಟ. ಸಿಹಿಯಲ್ಲಿ ಏನು ಇಷ್ಟ? ಸ್ವೀಟ್ ತಿನ್ನಲ್ಲ, ಶುಗರ್ ಐತಿ. ಆಗ್ಲಿ, ನಾಳೆ ಒಂದ್ ದಿವಸ ಮಾಡ್ರಿ, ಏನು ಶುಗರ್ ಜಾಸ್ತಿ ಆಗಿಬಿಡಲ್ಲ. ಸಕ್ಕರೆ ಕಮ್ಮಿ ಹಾಕಿ ಮಾಡ್ಬೇಕಷ್ಟ, ಬೆಲ್ಲ ನೀರ ಏನಾರ ಬೆಲ್ಲ ಹಾಕಿ ಮಾಡ್ರಿ. ನೀವು ಪ್ರೀತಿಯಿಂದ ಕೊಟ್ರೆ ಏನು ಶುಗರ್ ಜಾಸ್ತಿ ಆಗಲ್ಲ. ಹಂಗ ಮಾಡಂತ ಹೇಳಪ್ಪ. ಆಗ್ಲಿ ಮಗ ಹೇಳಿದ್ ಮುಗೀತು, ಮಾಡ್ಕೊಡೋಣ ನಾಳೆ. ಆಗ್ಲಿಮ್ಮ, ತುಂಬಾ ಖುಷಿ ಆಯ್ತು. ಸೊ ಮಗನ್ ಪ್ರೀತಿಯಿಂದ ಕರಿತಿದ್ರಿ. ಹ್ಞೂನಪ್ಪ. ಅಪ್ಪರಿಗೆ ಅಮ್ಮರ ಕಡೆಯಿಂದ ಅಪ್ಪರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ಫೋಟೋ ಕಳಿಸ್ರಲ್ಲ? ಇವತ್ತು ಕಳಿಸ್ತಾನಪ್ಪಾಜಿ. ಕಳಿಸ್ರಿ ಇವತ್ತು ಫೋಟೋ ಕಳಿಸ್ರಿ. ನಾಳೆ ಅಪ್ಪರ ಫೋಟೋ ಇಲ್ಲೇ ಹಾಕೋಣಂತೆ. ಆಮೇಲೆ ಅವ್ರದ್ದು ಹೆಸರು, ಡೇಟ್ ಆಫ್ ಬರ್ತ್ ಎರಡು ಬರ್ದು ಕಳಿಸ್ರಿಮ್ಮ. ಹ್ಞೂನಪ್ಪಾಜಿ. ನಿಮ್ಮ ಹೆಸರು ಬರ್ದು ಕಳಿಸ್ರಿ. ನಾಳೆ ಅಪ್ಪರಿಗೆ ವಿಶೇಷವಾಗಿ ಹೋಳಿಗೆ ಮಾಡಿ ಹಾಕ್ರಂಗಾರೆ. ಬೆಲ್ಲ ಅಂದ್ರೆ ಬೆಲ್ಲದ್ದಲ್ಲ, ಹೋಳಿಗೆ ಮಾಡೋಣ ಅಂತ. ಮಾಡ್ರಿ ಮಾವಿನ ಹಣ್ಣಿನ ಸೀಕರಣೆವೇ ಹೋಳಿಗೆ ಮಾಡ್ಬಿಟ್ರಿ ಅಂದ್ರೆ ಸೀಸನ್ ಐತೆ. ಹೆಂಗಿದ್ರು? ಹ್ಞೂನಪ್ಪ. ಖುಷಿ ಆಗ್ಬಿಡ್ತಾರ ಅಜ್ಜರು. ಆಗ್ಲಿ, ಭಾರಿ ಇಷ್ಟ ಅವ್ರಿಗೆ. ಹೌದಾ? ಓಕೆ, ಆಗ್ಲಿ. ತುಂಬಾ ಖುಷಿ ಆಯ್ತಮ್ಮ. ಹಿಂಗೆ 100 ಕಾಲ ಚೆನ್ನಾಗಿರ್ಲಿ, ನಗ್ನಗ್ತಾ ಸಂತೋಷವಾಗಿರ್ಲಿ. ಮಕ್ಕಳ ಆಶೀರ್ವಾದ ಬೇಕು ನಮಗೀಗ. ಆಶೀರ್ವಾದ ಮಾಡಬಾರ್ದು, ಮಕ್ಕಳೆಲ್ಲ ಶುಭ ಹಾರೈಸ್ಬೇಕಷ್ಟೇ ಅಲ್ವಾ? ಈ ಮಕ್ಕಳು ನಮಗೆ ದೇವ್ರ ಸಮಾನ ಈಗ ನಮಗೆ. ಒಬ್ಬೊಬ್ಬ ದೇವ್ರೆ. ಆಗ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಎಲ್ರ ಮೇಲೆ ಇರ್ಲಿಮ್ಮ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು. ಫೋಟೋ ಕಳ್ಸೋದ್ ಮರಿಬೇಡ್ರಿಮ್ಮ. ಈಗ ಕಳಿಸ್ತಾಂತ. ಆಗ್ಲಿ. ನಮಸ್ಕಾರಮ್ಮ. ಸೊ ತುಂಬ ಖುಷಿ ಆಗುತ್ತೆ. 68ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಪೂಜ್ಯರು. ಸೊ ಹೀಗೆ 100 ಕಾಲ ನಗ್ನಗ್ತಾ ಸಂತೋಷವಾಗಿ, ನೆಮ್ಮದಿಯಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯವಾಗಿರಲಿ. ಇವತ್ತು ಆರೋಗ್ಯವೇ ಭಾಗ್ಯ ಅಂತ ನಾವು ಪದೇ ಪದೇ ಹೇಳ್ತೀವಿ. ಕೋಟಿ ರೂಪಾಯಿ ಇದ್ದರೂ ಕೂಡ ಆರೋಗ್ಯದ ಮುಂದೆ ಯಾವುದೂ ಇಲ್ಲ ರೀ, ಅಲ್ವಾ? ಸೊ ಅಂಬಾನಿಯವ್ರಿಗೆ ಏನು ಕಡಿಮೆ ಆಗಿದೆ ಹೇಳಿ? ಅವ್ರ ಮನಸ್ಸು ಮಾಡಿದ್ರೆ ಯಾವ ವೈದ್ಯನ ಬೇಕಾದರೆ ಖರೀದಿ ಮಾಡಿಬಿಡ್ತಾರೆ. ಆದರೆ ಅವ್ರ ಕೈಯಲ್ಲೂ ಕೂಡ ಆರೋಗ್ಯವನ್ನು ಖರೀದಿ ಮಾಡೋಕ್ಕಾಗಿಲ್ಲ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಅಶ್ವಿನಿ ಅಂತ ಸರ್. ಹರಿಹರ ತಾಲೂಕು ಹಳ್ಳಹಳ್ಳಿಯಿಂದ ಫೋನ್ ಮಾಡಿ. ಅಶ್ವಿನಿ, ಹರಿಹರ ತಾಲೂಕು ಹರಳಹಳ್ಳಿಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್, ನಿನ್ನೆ ನಮ್ಮ ಮಗನ ಬರ್ತಡೇ ಇತ್ತು ಸರ್. ತುಂಬಾ ಟ್ರೈ ಮಾಡಿದ್ವಿ, ಫೋನ್ ರಿಸೀವ್ ಮಾಡಲಿಲ್ಲ ಸರ್. ಎಷ್ಟೊತ್ತಿಗೆ ಮಾಡಿದ್ರಿ? ನಿನ್ನೆ ಇಷ್ಟೊತ್ತಿಗೆ ಮಾಡಿದ್ವಿ ಸರ್. ಇಲ್ಲ, ಫೋನ್ ಮೋಸ್ಟ್ಲಿ ಎಂಗೇಜ್ ಬಂದಿರಬೇಕು ಅಂತ ಅನ್ಸುತ್ತೆ. ಸೊ ಸರ್, ಅವ್ರ ಬರ್ತಡೇ ವಿಶ್ ಮಾಡಿ. ಖಂಡಿತಮ್ಮ. ಅವ್ರ ಹೆಸರು ಹೇಳಿಮ್ಮ. ಅನಿಲ್ ಅಂತ ಸರ್, 14ನೇ ವರ್ಷದ ಬರ್ತಡೇ. ಓಕೆ. ಸೊ ಅನಿಲ್ ಅವ್ರಿಗೆ 14ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ನಿಮ್ಮ ಮಗ 6ಕ್ಕೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಇತ್ತು ಸರ್. ಅದಕ್ಕೂ ವಿಶ್ ಮಾಡಿ ಸರ್. ಖಂಡಿತಮ್ಮ. ನಿಮ್ಮ ಮನೆಯವ್ರ ಹೆಸರೇನು? ರವಿ ಅಂತ. ರವಿ. ನಿಮ್ಮ ಹೆಸರು? ಅಶ್ವಿನಿ. ಸೊ ರವಿ ಅಶ್ವಿನಿ ದಂಪತಿಗಳಿಗೆ ಎಷ್ಟನೇ ವರ್ಷದಮ್ಮ ಇದು? 15ನೇ ವರ್ಷದ? 16ನೇ ವರ್ಷದ? 15ನೇ ವರ್ಷದ ಸರ್. 15ನೇ ವರ್ಷದ. ಓಕೆ. ಸೊ ರವಿ ಮತ್ತು ಅಶ್ವಿನಿ ದಂಪತಿಗಳಿಗೆ 15ನೇ ವರ್ಷದ ವಿವಾಹ ವಾರ್ಷಿಕದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ, ಸಂತೋಷಮಯವಾಗಿ ಬಾಳೋ ಹಾಗೆ ಹರಿಸ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ, ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಿಮ್ಮ ಮಗ ಅನಿಲ್ ನನ್ನ ಹೆಸರನ್ನೇ ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಸೊ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಿದ್ದೀನಿ. ಆ ಭಗವಂತ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಉದ್ಯೋಗ ಕೊಡಲಿ. 9th SLC ಈ ವರ್ಷ? ಈ ಸಲ 8th ಸರ್. 8th? ಓಕೆ. ಒಳ್ಳೇದಾಗಲಿ ಅಮ್ಮ, ಚೆನ್ನಾಗಿ ಓದಲಿ. ಆಯಿತಾ? ಅವ್ರ ಫೋಟೋ ಏನಾದರೂ ಕಳಿಸ್ಕೊಟ್ಟಿದ್ದೀರಾ? ಈಗ ಕಳಿಸ್ತೀವಿ ಸರ್. ಈಗ ಕಳಿಸಿದ್ರೆ ಇವತ್ತೇ ಪ್ರಸಾರ ಮಾಡೋಕ್ಕಾಗಲ್ಲಮ್ಮ, ನಾಳೆ ಪ್ರಸಾರ ಮಾಡ್ತೀನಿ ಅಂತ ಕಳಿಸಿ, ತೊಂದರೆ ಇಲ್ಲ. ಓಕೆ. ಅವ್ರ ಹೆಸರು? ಆಯ್ತಮ್ಮ. ಅವ್ರ ಹೆಸರು, ಡೇಟ್ ಆಫ್ ಬರ್ತ್ ಎರಡು ಬರ್ದು ಕಳಿಸಿಮ್ಮ, ಮರಿಬೇಡಿ.
ಹಾ ಸರಿ ಆಗಲಿಮ್ಮ, ಒಳ್ಳೇದಾಗಲಿ. ನಮಸ್ಕಾರ ಅಮ್ಮ. ಥ್ಯಾಂಕ್ ಯು. ಸರ್. ಥ್ಯಾಂಕ್ ಯು. ಕ್ಷಮೆ ಇರಲಿ, ನಿನ್ನೆ ಫೋನ್ ಮಾಡಿದ್ರಂತೆ, ಫೋನು ಎಂಗೇಜ್ ಬಂದಿದೆ, ಸೊ ರಿಸೀವ್ ಮಾಡೋಕ್ಕಾಗಿಲ್ಲ. ಎನಿಹಾವ್ ಅನಿಲ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳ್ತಾ ಇದ್ದೆ ಆರೋಗ್ಯವೇ ಭಾಗ್ಯ ಅಂತ ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ವಿಶ್ವದ ಬಹುಶಃ 3 ಅಥವಾ 4ನೇ ಶ್ರೀಮಂತರು ಅಂತ ಹೇಳಿದ್ರೆ ನಮ್ಮ ಅನಿಲ್ ಅಂಬಾನಿಯವರು. ಮೊನ್ನೆ ಅವರ ಮಗನ ಒಂದು ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವ್ರ ಕಣ್ಣು ತುಂಬ ಬಂದಿತ್ತು. ಯಾಕೆಂದರೆ ಆ ಮಗನಿಗೆ ಅಷ್ಟೊಂದು ಆರೋಗ್ಯದ ಸಮಸ್ಯೆ ಇತ್ತು. ಸೊ ಸಾವಿರಾರು ಕೋಟಿ ಒಡೆಯ ಬೇಕು ಅಂದರೆ ಏನನ್ನು ಬೇಕಾದರೂ ಖರೀದಿ ಮಾಡಿಕೊಂಡು ಅವ್ರ ಮಗನ ಮುಂದೆ ನೀಡೋವಂಥ ಒಂದು ಶಕ್ತಿ ಇದೆ. ಆದರೆ ಆ ಮಗನ ಆರೋಗ್ಯವನ್ನು ಕಂಡ್ಕೊಳ್ಳೋಕ್ಕಾಗ್ತಿಲ್ವಲ್ಲ ಅಂಥೇಳಿ ಅವ್ರ ಕಣ್ಣಲ್ಲಿ ಒಂದು ದುಃಖ ಇತ್ತು, ಕಣ್ಣು ತುಂಬಿ ಬಂದಿತ್ತು. ಸೊ ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಸೊ ಕರೆ ಕಟ್ಟಾಯಿತು. ಹಾಗಾಗಿ ನಾವು ಯಾವತ್ತೂ ದುಡ್ಡಿನ ಹಿಂದೆ, ಐಶ್ವರ್ಯದ ಹಿಂದೆ, ಅಧಿಕಾರದಿಂದ ಹೋಗೋದ್ರ ಬದಲು ಮೊದಲು ಆ ಭಗವಂತನ ಹತ್ರ ಏನು ಕೊಡದಿದ್ರೂ ತೊಂದರೆ ಇಲ್ಲಪ್ಪ, ಭಗವಂತ ಒಂದು ಒಳ್ಳೆ ಆರೋಗ್ಯ ಕೊಟ್ಟುಬಿಡು ಸಾಕು ಅಂತ ಕೇಳ್ಕೊಬೇಕಂತೆ. ಸೊ ಅದಕ್ಕಿಂತ ಒಂದು ದೊಡ್ಡ ಶ್ರೀಮಂತಿಕೆ ಯಾವುದೂ ಇಲ್ಲ. ಕೋಟಿ ರೂಪಾಯಿ ನಮ್ಮ ಎದುರುಗಡೆ ಇದ್ದರೂ ಕೂಡ ಅದನ್ನು ತಿನ್ನೋದಕ್ಕಾಗಲ್ಲ ರೀ. ನಾವು ತಿನ್ಬೋದಾಗಿದ್ದು ಅಂತ ಏನು ಅಂದರೆ ಏನು ಒಂದು ಬಟ್ಲೆ ಅನ್ನ, ಒಂದು ಸಾರು, ಅದನ್ನು ಬಿಟ್ಟು ಇನ್ನು ದೊಡ್ಡವರು ಶ್ರೀಮಂತರು ತಿಂತಾರೆ ಅಂದರೆ ನಾವು ಅನ್ನ ಸಾರು ತಿಂತೀವಿ, ಅವ್ರು ಅದನ್ನೇ ಬೇರೆ ಹೆಸರಿಂದ ತಿಂತಾರೆ. ಫ್ರೈಡ್ ರೈಸು, ವೆಜಿಟೇಬಲ್ ರೈಸು, ಇನ್ನೊಂದೇನೇನೋ ಹೆಸರು ಇಟ್ಕೊಂಡ್ಬಿಟ್ಟು ತಿಂತಾರೆ. ಅದನ್ನು ಹೊರತುಪಡಿಸಿದ್ರೆ ಅವರು ನನ್ನ ಗರಿಗರಿ ನೋಟ್ಗಳನ್ನಂತೂ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಇನ್ನೊಂದು ಕರಿ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಅಜಯ್ ಅಂತ ಸರ್. ಅಜಯ್, ಹೇಳಿಪ್ಪ, ಎಲ್ಲಿಂದ ಕರೆ ಮಾಡಿದ್ದೀರಿ? ನಾವು ದಾವಣಗೆರೆ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಕಡೆ ಇದ್ದ ಇದ್ದೀವಿ ಸರ್. ಇವತ್ತು ಪ್ರಸಾದ ಇದೆ, ಬರ್ರಿ ಸರ್ ಊಟ ಮಾಡೋದು. ತುಂಬ ಖುಷಿ ಆಯಿತು. ಈಗ ತಾನೇ ಹೇಳ್ದೆ ನಿಮ್ಮ ದೇವಸ್ಥಾನದ ಬಗ್ಗೆ. ಎಸ್ ಸರ್, ಮತ್ತೆ ಅಂಬಾಭವಾನಿ ದೇವಸ್ಥಾನ ಕಡೆನ ನಾವು ಹೋಗಿ ಬಂದೆ ಅಲ್ಲೇ. ವೆರಿ ಗುಡ್, ವೆರಿ ಗುಡ್. ತುಂಬ ಖುಷಿ ಆಗೈತಿ. ತುಂಬಾ ಚೆನ್ನಾಗಿ ದೇವಸ್ಥಾನನೆಲ್ಲ ರೆಡಿ ಮಾಡಿದ್ದಾರೆ. ಮತ್ತೆ ಕಾರ್ಯದರ್ಶಿಗಳೆಲ್ಲ ತುಂಬಾ ಚೆನ್ನಾಗಿ ಪಲಾವು, ಕೇಸರಿ ಬಾತು, ಗೋಂದು ಎಲ್ಲ ಮಾಡ್ಸಿದ್ದಾರೆ. 10:30 ಇದ್ದ ಊಟ ಇದೆ ಸರ್, ಹೋಗೋಣ ಬರ್ರಿ. ಎಲ್ಲಿಗೆ ಬರ್ಬೇಕು ಈಗ? ನಾನು ಅಂಬಾಭವಾನಿ ದೇವಸ್ಥಾನಕ್ಕೆ ಬರ್ಬೇಕಾ, ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ಬೇಕಾ? ಸರ್ ನಿಮಗೆ ಯಾವ್ದು ಹತ್ರ ಆಗುತ್ತೆ ಅಲ್ಲಿ ಬಂದು ಊಟ ಮಾಡಿ ಹೋಗೋಣ ಬನ್ನಿ ಸರ್. ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು. ಎಷ್ಟು ವರ್ಷ ನಿಮಗೆ? ಹಲೋ, ನನಗೆ ಈಗ 8 ಸರ್. ನಾನು 8ನೇ ಕ್ಲಾಸ್ ಓದ್ತಾ ಇದ್ದೀರಿ? ತುಂಬ ಖುಷಿ ಆಗುತ್ತಪ್ಪ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಎಲ್ಲ ದೇವಸ್ಥಾನಗಳ ಬಗ್ಗೆ ತಿಳ್ಕೊಂಡಿದ್ರಲ್ಲ, ತುಂಬ ಖುಷಿ ಆಗತ್ತೆ. ಸೊ ನಿಮ್ಮ ಮನೆ ಹತ್ರ ಇರೋದು ಮೈಲಾರಲಿಂಗೇಶ್ವರ ದೇವಸ್ಥಾನನಾ? ಹೋಗಿ ಬಂದ್ರ ದೇವಸ್ಥಾನಕ್ಕೆ? ವೆರಿ ಗುಡ್, ವೆರಿ ಗುಡ್. ಸೊ ದೇವ್ರು ಅಂದ್ರೆ ಇಷ್ಟನಾ ನಿಮಗೆ? ವೆರಿ ಗುಡ್ ಅಪ್ಪ, ತುಂಬ ಒಳ್ಳೇದು. ಹೋಗಿ ಬನ್ನಿ, ಚೆನ್ನಾಗಿ ಓದಿ. ಏನಾಗಬೇಕು ಅಂತಿದ್ರಿ ಮುಂದೆ? ಅಬ್ಬಬ್ಬಬ್ಬಬ್ಬ, ದೇಶ ಕಾಯ್ತಕ್ಕಂಥ ವೀರ ಯೋಧ ಆಗಬೇಕು ಅಂತಿದ್ರಿ. ಅಡ್ವಾನ್ಸಾಗಿ ಒಂದು ಸಲ್ಯೂಟ್ ಅಪ್ಪ. ಓಕೆ, ಆಗಲಿ. ಆ ಭಾರತ ಮಾತೆಗೆ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ನಿಮ್ಗೆ ಸಿಗಲಿಪ್ಪ. ಒಳ್ಳೇದಾಗಲಿ ಪುಟ. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಅದರಲ್ಲೂ ಕೂಡ ವಿಶೇಷವಾಗಿ ದೇವಸ್ಥಾನಗಳ ಬಗ್ಗೆ ಹೇಳಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯಿತಪ್ಪ. ಯಾಕೆಂದರೆ ಇವತ್ತಿನ ಹುಡುಗರು ಎಲ್ಲರೂ ಕೂಡ ಮೊಬೈಲು, ಕ್ರಿಕೆಟು, ಆಯಿತಾ, ಟಿ ವಿ ಅಂದ್ಕೊಂಡು ಕೂತ್ಕೊಂಡ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಬಂದೆ ಸರ್, ಬನ್ನಿ ಹೋಗೋಣ ಅಂತ ಕರೆದ್ರಲ್ಲ, ಮನಸ್ಸಿಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಪಾ. ಒಳ್ಳೇದಾಗಲಿ. ಹೌದಾ? ಎಲ್ಲಿ? ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲ? ಆಗ್ಲಿಪ್ಪ, ಆಗಲಿ. ಸೊ ಎಲ್ರಿಗೂ ಆ ಪ್ರಸಾದ ಸಿಗ್ತಕ್ಕಂಥ ಒಂದು ಭಾಗ್ಯ ಸಿಗಲಿ. ಎಲ್ರಿಗೂ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಅಜಯ್ ಕರೀತಾ ಇದ್ದಾರೆ. ಸೊ ಅಜಯ್ ಕಡೆಯಿಂದ ಎಲ್ಲರೂ ಕೂಡ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. 5 ದಿವಸನೂ ಪ್ರಸಾದ ಇದೆ ಅಂತೆ. ಎಲ್ರಿಗೂ ಕೂಡ ಆ ಮೈಲಾರಲಿಂಗೇಶ್ವರನ ದರ್ಶನ ಸಿಗಲಿ, ಅದ್ರ ಜೊತೆಗೆ ಪ್ರಸಾದನೂ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಅಜಯ್. ಥ್ಯಾಂಕ್ ಯು ಪಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ನಾವು ಕಲಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಇದನ್ನು. ಸೊ ಟಿ ವಿ ಮುಂದೆ ಕೂತ್ಕೊಳೋದು, ಅಥವಾ ಮೊಬೈಲ್ ಮುಂದೆ ಕೂತ್ಕೊಳೋದು, ಅಥವಾ ದೊಡ್ಡವ್ರ ಮುಂದೆ ಮೇಲೆ ಕಾಲ ಹಾಕೊಂಡು ಕೂತ್ಕೊಳೋದು, ಅದನ್ನೆಲ್ಲ ಕಲಿಸೋದು ಬೇಡ. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸೋಣ, ಸಂಸ್ಕೃತಿಯನ್ನು ಕಲಿಸೋಣ. ಏಕೆಂದರೆ ಮಕ್ಕಳು ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರು ಅಂದರೆ ಅವ್ರಲ್ಲಿ ಭಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಮಕ್ಕಳು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ದೇವರಾಗ್ಬಿಡ್ತಾರಂತೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ದಯವಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಹಲೋ, ಕರೆ ಸರಿಯಾದ ರೀತಿಯಿಂದ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಎಸ್, ಇನ್ನಷ್ಟು ವಿಚಾರಗಳನ್ನ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ.
ನಮಸ್ತೆಪ್ಪ, ಹೇಳಿ. ಹಲೋ, ಮಾತಾಡಬೇಕು ಬೇಗ. ಕೇಳಿಸ್ತಾ ಇಲ್ಲ. ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಟಿ ವಿಯಿಂದ ದೂರ ಬಂದುಬಿಟ್ಟು ಮಾತಾಡಿಪ್ಪ. ಓಕೆ. ವರಸಿದ್ಧಿ ವಿನಾಯಕ ಮತ್ತು ಶ್ರೀ ಆದಿಗುರು ದತ್ತಾತ್ರೇಯ ಮೂರ್ತಿಗಳ ಅದ್ರ ಜೊತೆಗೆ ಶ್ರೀ ಅಂಬಾಭವಾನಿ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಸಮಾರಂಭ 6, 7, 8, 9 4 ದಿವಸಗಳ ಕಾಲ ನಡೀತಾ ಇದೆ. SSK ಸಮಾಜ ದಾವಣಗೆರೆ, SSK ಮಹಿಳಾ ಮಂಡಳಿ, SSK ತರುಣ ಮಂಡಳಿ ಮತ್ತು ದಾವಣಗೆರೆ ಸಮಾಜದ ಸಮಸ್ತ ಬಂಧು ಬಾಂಧವರ ಕಡೆಯಿಂದ ಈ ಒಂದು ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಇಲ್ಲೇ ಶಂಕರ ವಿಹಾರ್ ಬಡಾವಣೆ BSNL ಆಫೀಸ್ ಹಿಂಭಾಗ PB ರಸ್ತೆ ದಾವಣಗೆರೆ. ವಿದ್ಯುಕ್ತವಾಗಿ ನಾಳೆ ಒಂದು ದೇವಸ್ಥಾನದ ಕಳಸಾರೋಹಣ ಬಹುಶಃ ನಡೀತಾ ಇದೆ ಅನಿಸುತ್ತೆ. ಶುಕ್ರವಾರ ಬೆಳಗ್ಗೆ 8:30 9:18 ಅಂತ ಹೇಳಿದ್ದಾರೆ. ಸೊ ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ಹಲೋ. ಎಸ್, ಕರೆ ಸರಿಯಾದ ರೀತಿಯಿಂದ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಅಂತ ಅನ್ಕೋತೀನಿ. ಎಸ್, ಇದರ ದಿವ್ಯ ಸಾನ್ನಿಧ್ಯವನ್ನು ಷಡತ್ತಲ ಬ್ರಹ್ಮ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಯಡಿಯೂರು, ಇವರು ಬಾಳೆಹೊನ್ನೂರು, ಇವರು ವಹಿಸ್ತಾ ಇದ್ದಾರೆ. ಅದೇ ರೀತಿ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಇದರಲ್ಲಿರ್ತಾರೆ. ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಮಹಾಸ್ವಾಮಿಗಳು ಹೊಸಪೇಟೆ, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಸೊ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂಥೇಳಿ SSK ಸಮಾಜದ ವತಿಯಿಂದ ಕೇಳ್ಕೊಂಡಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆಪ್ಪ, ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತ. ಮಲ್ಲಿಕಾರ್ಜುನ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆ. ದಾವಣಗೆರೆಯಿಂದ. ಏನು ಓದ್ತಾ ಇದ್ದೀರಿಪ್ಪ? 6th. ಓಕೆ, ಹೇಳಿಪ್ಪ, ಯಾಕಾದ್ರೂ ಶುಭಾಶಯ ಹೇಳಬೇಕಾ? 10th ಅಲ್ಲಿ ನಮ್ಮ ಅಣ್ಣ 97% ತಗೊಂಡಿದ್ರು ಅವ್ರಿಗೆ. ಓ ಸೂಪರ್. ಅವ್ರ ಹೆಸರೇನಮ್ಮ? ಅಭಯ್. ಫೋಟೋ ಕಳ್ಸಿದೀವಿ. ಕಳಿಸಿದ್ದೀರಾ? ಓಕೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪ್ರಸಾರ ಆಗತ್ತಪ್ಪ. ಓಕೆ, ಆಯ್ತು. ಟಿ ವಿ ನೋಡ್ತಾ ಇರಿ. ಆ್ಯಂಡ್ ಗಾಡ್ ಬ್ಲೆಸ್ಸು. ನಿಮ್ಮ ಅಣ್ಣಂಗೂ ಕೂಡ ನನ್ನ ಕಡೆಯಿಂದ ವಿಶ್ ಮಾಡಿಬಿಡಿ. ಅಭಯ್ ಅವರು 97% ತೆಗೆದುಕೊಂಡಿದ್ದಾರೆ. ಗಾಡ್ ಬ್ಲೆಸ್ ಯು. ತುಂಬ ಒಳ್ಳೆ ಪರ್ಸೆಂಟೇಜು. ಸೊ ನಿಮ್ಮ ಅಣ್ಣಂಗೆ ಒಳ್ಳೇದಾಗಲಿಪ್ಪ. ಹಾಗೆ ನಂದು 5th ಅಲ್ಲಿ 100. ಅಬ್ಬಾ, 6th ಅಲ್ಲಿ 100 ಔಟ್ ಆಫ್ 100 ತೊಗೊಂಡಿದ್ದೀರಾ? ನಿಮಗೂ ಕೂಡ ಒಳ್ಳೇದಾಗಲಿಪ್ಪ. ಗಾಡ್ ಬ್ಲೆಸ್ಸು. ಚೆನ್ನಾಗಿ ಓದಿ. ಏನಾಗಬೇಕಂತಿದ್ದೀರಿ ಮುಂದೆ? ಕ್ರಿಕೆಟರಾ? ಯಾಕೆ ಕ್ರಿಕೆಟರೇ ಆಗಬೇಕು ಅಂತ ಆಸೆ? ಕ್ರಿಕೆಟ್ ಅಂದರೆ ಇಷ್ಟನಾ? ಓಕೆ, ಕ್ರಿಕೆಟಲ್ಲಿ ಯಾರು ತುಂಬ ಚೆನ್ನಾಗಿ ಆಡ್ತಾರೆ ನಿಮಗೆ? ಯಾರು ತುಂಬ ಫೇವ್ರೇಟು? ವಿರಾಟ್ ಕೊಹ್ಲಿನಾ? ಓಕೆಪ್ಪ, ಒಳ್ಳೇದಾಗಲಿ. ಸೊ ನೀವು ಕ್ರಿಕೆಟರೇ ಆಗಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಓಕೆ, ಗಾಡ್ ಬ್ಲೆಸ್ ಯು ಪಾ. ನಿಮ್ಮ ಅಣ್ಣನ ಫೋಟೋ ಬರ್ತಾ ಇದೆ ನೋಡಿಮ್ಮ. ಗಾಡ್ ಬ್ಲೆಸ್ ಯು. ಓಕೆ, ಫೋಟೋ ನೋಡಿ ನಿಮ್ಮ ಅಣ್ಣಂಗೂ ಕೂಡ ಹೇಳಿಪ್ಪ. ಥ್ಯಾಂಕ್ ಯು. ವೀಕ್ಷಕರೇ, ಮೊನ್ನೆಯಿಂದ ಒಂದು ಹೊಸ ಅಭಿಯಾನವನ್ನು ಶುರು ಮಾಡಿದ್ವಿ. ನಮ್ಮ ದಾವಣಗೆರೆ ಜಿಲ್ಲೆ ಸುತ್ತಮುತ್ತ ಯಾರೆಲ್ಲ ವಿದ್ಯಾರ್ಥಿಗಳು, ದಾವಣಗೆರೆ ಜಿಲ್ಲೆ ಅಂತಲೇ ಅಲ್ಲ, ಹೊರಗಡೆಯಿಂದ ಆಗಿದ್ರೂ ಪರವಾಗಿಲ್ಲ, ಯಾರೆಲ್ಲ ವಿದ್ಯಾರ್ಥಿಗಳು ತಮ್ಮ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡಿದ್ದಾರೆ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು V1 ವಾಹಿನಿಯ ಮೂಲಕ ಅವ್ರ ಫೋಟೋ ತೋರಿಸೋದ್ರ ಮೂಲಕ ಅವ್ರಿಗೆ ಶುಭಾಶಯವನ್ನು ಹೇಳಬೇಕು ಅಂತ ನಾವು ಅಂದ್ಕೊಂಡಾಗ ನಮ್ಮ ಟೆಕ್ನಿಕಲ್ ಹೆಡ್ ಸಂಪೂರ್ಣವಾಗಿ ಅದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಸೊ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ. ತಮ್ಮ ಹೆಸರು? ಕೀರ್ತಿರಾಜ್ ಅಂತ. ಇಮ್ತಿಯಾಜ್? ಕೀರ್ತಿರಾಜ್. ಕೀರ್ತಿರಾಜ್. ಓಕೆ, ಹೇಳಿ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಮ್ಮ ಸಿರಿಗೆರೆ. ತಣಿಗೆರೆನಾ ಸಿರಿಗೆರೆನಾ? ಸಿರಿಗೆರೆ ಸರ್. ಸಿರಿಗೆರೆ. ಓಕೆ, ನಿಮ್ಮ ವಾಯ್ಸ್ ತುಂಬ ಲೋ ಆಗಿ ಕೇಳ್ತಿದೆ. ಸ್ವಲ್ಪ ಸ್ಪೀಕರ್ ಆಫ್ ಮಾಡಿ ಮಾತಾಡ್ತೀರಾ? ಹಾಂ ಸರ್, ಟಿವಿ ನೋಡ್ತಿದ್ವಿ, ಹಂಗಾಗಿ ಫೋನ್ ಮಾಡಿದ್ವಿ, ಕನೆಕ್ಟ್ ಆಯ್ತು ಸರ್. ಓಕೆ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ, ಸ್ಪೀಕರ್ನ ಆಫ್ ಮಾಡಿ ಮಾತಾಡಿ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್ ಅದೇ ನಿನ್ನೆ ಅಟ್ಯಾಕ್ ಮಾಡಿದಾರಲ್ಲ, ಅದಕ್ಕೆ ನಮ್ಮ ಯೋಧರಿಗೆಲ್ಲರಿಗೂ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಇನ್ನೂ ಆ ವಿಚಾರವನ್ನು ಮಾತಾಡಿರಲಿಲ್ಲ. ಸೊ ನೀವೇ ಹೇಳ್ತಾ ಇದ್ರಿ. ಖಂಡಿತ ನಮ್ಮೆಲ್ಲ ಭಾರತೀಯರ ಪರವಾಗಿ ಆ ಎಲ್ಲ ವೀರ ಯೋಧರ ಪಾಲಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ ಸರ್. ಯಾಕೆಂದರೆ ನಾವೆಲ್ಲ ಇವತ್ತು ಏನಂದ್ರಿ ಸರ್? ಆ ನ್ಯೂಸ್ ಕೇಳಿ ಬಹಳ ಖುಷಿ ಆಯ್ತು ಸರ್. ಖಂಡಿತ ನಿಮಗೆ ಅಷ್ಟೇ ಇಲ್ಲ ಸರ್, ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಖುಷಿ ಆಗಬೇಕಾಗಿರ್ತಕ್ಕಂಥ ವಿಚಾರ ಅದು.
ಎಲ್ಲರ ಕಡೆಯಿಂದ ಶುಭಾಶಯ ತಿಳಿಸ್ಬಿಟ್ಟು. ಖಂಡಿತ ಖಂಡಿತ ಸರ್, ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ನಮ್ಮ ವೀರ ಯೋಧರಿಗೆ ಈ ಸಂದರ್ಭಗಳಲ್ಲಿ ನಾನು ಅವರ ಪಾದಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಬಿಕಾಸ್ ಅವ್ರು ಇರೋದ್ರಿಂದ ನಾವು ಇವತ್ತು ಇಷ್ಟೊಂದು ಚೆನ್ನಾಗಿ ಆರಾಮಾಗಿದ್ದೀವಿ, ಇಷ್ಟೊಂದು ನಗ್ನಗ್ತಾ ನಮ್ಮ ಪೂಜೆ ಪುನಸ್ಕಾರ ಹಬ್ಬ ಹರಿದಿನ ಎಲ್ಲ ಮಾಡಿಕೊಂಡು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅಲ್ವಾ. ಅದೇ ಸರ್ ಅದೇ. ಹಾಂ, ಸೊ ಅವ್ರಿಗೆ ಅವ್ರ ಹೆಂಡತಿ ಮಕ್ಕಳಿಗೆ ಅವ್ರ ಕುಟುಂಬದವ್ರಿಗೆ ಎಲ್ಲರೂ ಕೂಡ ಆ ಭಗವಂತ ಶ್ರೀರಕ್ಷೆ ಆಗಿರಲಿ, ಅವರೆಲ್ಲರೂ ಕೂಡ ಭಾರತ ಮಾತೆ ಆಶೀರ್ವಾದ ಇರಲಿ ಸರ್. ಸರಿ ಸರ್, ನಿಮ್ಗೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ಏನು ಕೆಲಸ ಮಾಡ್ತಾ ಇದ್ದೀರಿ? ಸರ್ ನಾವು ಅಗ್ರಿಕಲ್ಚರ್. ಅಗ್ರಿಕಲ್ಚರ್, ತುಂಬ ಖುಷಿ ಆಗುತ್ತೆ ಸರ್. ಏನು ಬೆಳೆ ಬೆಳೆದಿದ್ರಿ ಅಂತ ಕೇಳ್ಬೋದಾ? ಸರ್ ಅಡಿಕೆ. ಅಡಿಕೆ ಹೇಗಿದೆ ಸರ್? ರೇಟ್ ಜಾಸ್ತಿ ಆಗ್ತಾ ಇದೆ, ಖುಷಿನಾ? ಹಾಂ ಸರ್, ಚೆನ್ನಾಗಿ ಆಗ್ತಾ ಇದೆ. ಓಕೆ, ಎಷ್ಟು ಬರುತ್ತೆ ಸರ್? ಎಷ್ಟು ಎಕರೆಯಲ್ಲಿ ಹಾಕಿದ್ದೀರಿ? ಸರ್ 2 ಎಕರೆ ಇದೆ. 2 ಎಕರೆ ಆಲ್ರೆಡಿ ಬೆಳೆ ಬರ್ತಾ ಇದೆ, ಇನ್ನು ಹಾಂ ಸರ್ ಎಲ್ಲ ಬೆಳೆ ಬರ್ತಾ ಇದೆ. ಬರ್ತಾ ಇದೆ, ವೆರಿ ಗುಡ್. ಎಷ್ಟು ಕ್ವಿಂಟಲ್ ಬರುತ್ತೆ ಸರ್ 1 ಎಕರೆಗೆ? ಸರ್ ಅದು ಬರುತ್ತೆ ಸರ್, ಬೆಳೆದಂಗೆ ಗೊಬ್ಬರ ಅದೆಲ್ಲ ಚೆನ್ನಾಗಿ ಹಾಕಿರೋ ಕ್ವಿಂಟಲ್ ವರೆಗೂ ಬರುತ್ತೆ ಓಕೆ ಎಕರೆಗೆ. ಸೊ ನೀರಿಗೇನು ಸಮಸ್ಯೆ ಇಲ್ವಾ? ಮೀನಲ್ಲ ಸರ್. ಸರ್ ನೀರಿಗೇನು ಸಮಸ್ಯೆ ಇಲ್ವಾ ನಿಮ್ಮ ಕಡೆ? ನೀರು ಇವಾಗ ಸ್ವಲ್ಪ ಸಮಸ್ಯೆ ಸರ್. ಮಳೆ ಹೋದ್ಸಲ ಮಳೆ ಚೆನ್ನಾಗಿದೆ ಅಂತ ಸಮಸ್ಯೆ ಇಲ್ಲ. ಈಗೆಲ್ಲ ನಮ್ ಕಡೆ ನೀರ್ ಬಿಡ್ತಿದ್ದಾರೆ ಭರಮಸಾಗರದಿಂದ. ಓಕೆ, ಹಂಗಾಗಿ ಕೆರೆಗಳೆಲ್ಲ ತುಂಬಿರೋದ್ರಿಂದ ಏನ್ ಸಮಸ್ಯೆ ಇಲ್ಲ ಸರ್ ಸದ್ಯ. ಆಗ್ಲಿ ಗುರುಗಳಿಗೆ ಧನ್ಯವಾದ ಹೇಳ್ಬೇಕು ನೀವು. ಹಾಂ ಸರ್. ಯಾಕೆಂದ್ರೆ ಗುರುಗಳು ಆಮೇಲೆ ಮಂಜುನಾಥ್ ಗೌಡ್ರು ಅಂತ ಅನ್ಸುತ್ತೆ, ಬಹಳ ಕಷ್ಟಪಟ್ಟು ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸೋ ಪ್ರಯತ್ನವನ್ನು ಮಾಡಿದ್ರು ಅಲ್ವಾ? ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಹೌದು. ಸೊ ಗುರುಗಳನ್ನ ನೆನ್ಸ್ಕೊಂಡು ಊಟ ಮಾಡ್ಬೇಕಲ್ಲ, ಆ ಕಡೆ ಜನ ಇಲ್ಲ. ಸೊ ನಮ್ಮ ಕಡೆಯಿಂದನೂ ಕೂಡ ಸಿರಿಗೆರೆ ಶ್ರೀಗಳಿಗೆ ನಾನು ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ಜನ ರೈತರಿಗೆ ಬಹಳ ಅನುಕೂಲ ಆಗಿದೆ ಅದರಿಂದ. ಹೌದು ಸರ್, ಹೌದು. ಒಳ್ಳೇದಾಗ್ಲಿ ಸರ್, ನಿಮ್ಮ ಬೆಳೆ ಇನ್ನಷ್ಟು ಚೆನ್ನಾಗಿ ಬರಲಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ನಿಮ್ಮ ಅಗ್ರಿಕಲ್ಚರ್ ಕೆಲಸ ಇನ್ನೂ ಯಶಸ್ವಿ ಆಗಲಿ ಸರ್. ಸರಿ ಸರ್, ಸರಿ. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ತುಂಬ ಖುಷಿ ಆಗುತ್ತೆ ರೈತರ ಜೊತೆ ಮಾತಾಡೋದೇ ನನಗೊಂದು ಹೆಮ್ಮೆಯ ವಿಚಾರ. ರೈತರು ಆ ಒಂದು ವಿಚಾರವನ್ನು ನಾನು ಆಮೇಲೆ ಹೇಳಬೇಕಿತ್ತು, ಈಗಲೇ ಪ್ರಸ್ತಾಪ ಮಾಡಿಬಿಡ್ತೀನಿ. ಸೊ ನಿನ್ನೆ ಭಾರತದ ಸೈನಿಕರು ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಇಟ್ಟಿರ್ತಕ್ಕಂಥ ಹೆಸರೇ ತುಂಬ ಚೆನ್ನಾಗಿದೆ ರೀ. ಅದನ್ನು ನಿಜವಾಗ್ಲೂ ಕೂಡ ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆಪರೇಷನ್ ಸಿಂಧೂರ ಅಂಥೇಳಿ. ಸೊ ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡ್ತಾ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ಕಾರ ಅನಿಲ್ ಸರ್. ಸರ್ ನಮಸ್ತೆ ಸಿಗ್ಲಿನ್ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ ಸರ್? ಇಡ್ಲಿ ಆಯ್ತು ಸರ್ ಇವತ್ತು. ಇಡ್ಲಿ? ಹಾಂ ಸರ್. ಓಕೆ ಸೂಪರ್ ಸರ್. ಸರ್ ಹೇಳಿ. ಏಕಾದಶಿ. ಹೌದು ಸರ್, ಇವತ್ತು ಮೋಹಿನಿ ಏಕಾದಶಿ ಇದೆ. ಹೌದೇನು ಸರ್? ಎಸ್ ಸರ್, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ನೀವೇ ವಿಶ್ ಮಾಡ್ಬಿಟ್ರಲ್ಲ. ನಾನೇ ಆಕ್ಚುಲಿ ಹೇಳೋನಿದ್ದೆ, ಇನ್ನೊಬ್ರು ಯಾರೋ ಅಣ್ಣವ್ರು ವಿಶ್ ಮಾಡಿದ್ರು. ಹೌದು ಸರ್, ಹೌದು. ನಮ್ಮ ವೀರ ಯೋಧರಿಗೆ ಒಂದು ಸಲಾಂ ಸರ್. ಖಂಡಿತ ಸರ್. ಸರ್ ಹೇಗೆ ಅನ್ಸುತ್ತೆ ಸರ್? ನಾವು ಕಣ್ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದೀವಿ ಅಂದ್ರೆ ಕಾರಣ ನಮ್ಮ ವೀರ ಯೋಧರಲ್ಲ ಸರ್? ಹೌದು ಸರ್. ಹಾಂ ಸರ್. ನಮ್ಮ ಮಗಳದು ಫೋಟೋ ಕಳಿಸಿದ್ದೆ ಸರ್, ವಿಶ್ ಮಾಡ್ತೀನಿ ಅಂತ ಅಂದಿದ್ರಿ. ಖಂಡಿತ ಫೋಟೋ ಪ್ರಸಾರ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಇಲ್ಲ ಸರ್, ಬರುತ್ತೆ ಇನ್ನೊಂದು 2 ನಿಮಿಷದಲ್ಲಿ ಬರುತ್ತೆ. ಎಲ್ಲರದ್ದು ಸೀರೀಸಲ್ಲಿ ಹಾಕ್ತಾ ಇದ್ದೀವಿ. ಹಾಂ ಸರ್. ಸರ್ ಒಂದ್ಸರಿ ಅಂತ ಹೇಳಿ ಸೆಕೆಂಡ್ PUC ಕಾಮರ್ಸ್ ಹೇಳಿದ್ನಲ್ವಾ? ಎಸ್ ಸರ್. ಸೆಕೆಂಡ್ ಎಕ್ಸ್ಪೆಕ್ಟೇಷನ್ 84 ಇತ್ತು, 83.5 ಆಗಿದೆ. ಸೂಪರ್ ಸರ್. ಶ್ರೇಯ ಸೆಕೆಂಡ್ PUCಯಲ್ಲಿ 83.5 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ತಂದೆ ಸಿದ್ಧಲಿಂಗೇಶ್ ಅವರು, ತಾಯಿ ದೀಪಾ ಅವರು, ಅದೇ ರೀತಿ ಸೆಂಟ್ ಪಾಲ್ಸ್ PU ಕಾಲೇಜ್ನ ಎಲ್ಲ ಸಿಬ್ಬಂದಿ ಪರವಾಗಿ, ನಮ್ಮ V1 ವಾಹಿನಿಯ ಪರವಾಗಿ ಶ್ರೇಯಾ ಮೇಡಮ್ ಅವ್ರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗುತ್ತೆ. ಏಕೆಂದರೆ ಇವರು ಯಾರೆಲ್ಲ 80 ಮೇಲೆ ತೊಗೊಂಡಿದ್ದಾರೆ ಅವ್ರಿಗಷ್ಟೇ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ, ಯಾರು ಅನ್ಯತಾ ಭಾವಿಸ್ಬೇಡಿ. 80ರಿಂದ 99 ತೊಗೊಳ್ತಕ್ಕಂಥವ್ರು ಏನಿದಾರಲ್ಲ, ಅವರು ವಿಶ್ವದ ಟಾಪ್ 20 ವಿದ್ಯಾರ್ಥಿಗಳಲ್ಲಿ ಬರ್ತಾರಂತೆ. ಅಂದರೆ 20% ವಿದ್ಯಾರ್ಥಿಗಳಲ್ಲಿ ಬರ್ತಾರಂತೆ. ಹೌದು. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸಿದ್ಲಿಂಗೇಶ್ ಸರ್, ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಖಂಡಿತ. ಆ್ಯಕ್ಚುಲಿ ನಾನು ಈ ಪ್ರೋಗ್ರಾಮನ್ನು ಅಂದರೆ ಈ ಒಂದು ಸಬ್ಜೆಕ್ಟನ್ನು ಮಾಡಿದಾಗ ತಕ್ಷಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟು ಮಾಡಿ ವಿಶ್ ಮಾಡೋಣ, ಹುಡುಗರಿಗೆ ವಿಶ್ ಮಾಡೋದು ಇನ್ಯಾವಾಗ ಮಾಡೋದು ಅಂಥೇಳಿ ನಾನು ಆ್ಯಕ್ಚುಲಿ ಅದನ್ನು ಲಾಂಗ್ ಬ್ಯಾಕೇ ಮಾಡಬೇಕಿತ್ತು. PUC ವಿದ್ಯಾರ್ಥಿಗಳಿಗೆ ಆಗ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ಪರ್ಮಿಷನ್ ಕೇಳಿದ ತಕ್ಷಣವೇ ಗ್ರೀನ್ ಸಿಗ್ನಲ್ ಕೊಟ್ಟರು. ಸೊ ಯಾರೆಲ್ಲ ಫೋಟೋ ಕಳಿಸಿದ್ದಾರೆ, ಯಾರೆಲ್ಲ ಫೋಟೋ ಪ್ರಸಾರ ಆಗ್ತಾ ಇದೆ, ಅವ್ರ ಕಡೆಯಿಂದ, ನನ್ನ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ನಾನು ಚಿದಾನಂದ್ ಸರ್ ಅವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ಸರ್. ತಮಗೂ ಅವರು ಕೂಡ ನಿಮ್ಮ ಪರವಾಗಿ, ಸಮಸ್ತ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು ತಿಳಿಸಿದ್ದಾರೆ. ಖಂಡಿತ ಸರ್. ಯಾಕೆಂದ್ರೆ ನಾನು ಇಲ್ಲಿ ಮಕ್ಕಳೆಲ್ಲ ಬೆಂಗಳೂರಲ್ಲೇ ಇದೆ ಸರ್. ಹೌದಾ? ಓಕೆ. ಅವ್ರ ಮಾಮ ಅವ್ರಿಗೆ ಒಂದು ಗಿಫ್ಟ್ ಕೊಟ್ಟರಂತೆ, ಮೊಬೈಲ್ ಕೊಡಿಸಿದಾರಂತೆ ಮಗಳಿಗೆ. ಸೂಪರ್ ಸರ್, ಸೂಪರ್, ಒಳ್ಳೇದಾಗಲಿ. ಚೆನ್ನಾಗಿ ಓದಿದೆ, ಮುಂದೆ
ಮಾಡಿದ್ರೆ ಚೆನ್ನಾಗಿ ಮುಂದೆ ಹೈಯರ್ ಎಜುಕೇಶನ್ ಬೇಕಾಗುತ್ತೆ. BCA ಮಾಡ್ತಿದಾರಲ್ವಾ? ಓ ಸೂಪರ್ ಸರ್. ಹಾಂ ಸರ್. ಆಗಲಿ, ತುಂಬ ಖುಷಿ ಆಯಿತು ಸರ್. ಒಂದು ಒಳ್ಳೆ ಖುಷಿ ವಿಚಾರ ಹೇಳಿದ್ರಿ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅ ಲಾಟ್ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಧನ್ಯವಾದಗಳು ಸರ್. ನಮಸ್ತೆ. ಎಸ್ ವೀಕ್ಷಕರು, ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಒಂದು ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ನಮಗೆ ಫೋಟೋಸ್ನ ಕಳಿಸಿದ್ದಾರೆ. ಅವರೆಲ್ಲರದ್ದು ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ಅಭಯ್ ಅವರು ತಂದೆ ಹೆಸರು ಮಂಜುನಾಥ್, ತಾಯಿ ಹೆಸರು ಸುಮಿತ್ರಾ, ಯಾವ ಶಾಲೆ ಅಂತ ಕಳಿಸಿಲ್ಲ. ಸೊ ಅವ್ರಿಗೂ ಕೂಡ 97.44% ತೊಗೊಂಡಿದ್ದಾರೆ. ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಿಮಿಷ, ಒಂದು ಪುಸ್ತಕಗಳನ್ನು ಡೊನೇಟ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ನಾನು ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ತನುಶ್ರೀ MC ಅವರು SSLCಯಲ್ಲಿ 538 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. MDRS ಮುಗುದ್ರಹಳ್ಳಿ ಅಂತ ಅನಿಸುತ್ತೆ. ತಂದೆ ಚಂದ್ರಪ್ಪ MJ, ತಾಯಿ ವೀಣಾ ಅವರು ಇವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅದೇ ರೀತಿ ನಮ್ಮ ಒಂದು V1 ವಾಹಿನಿ ವತಿಯಿಂದ ಕೂಡ ಅವನು ಇವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ನಿಜಕ್ಕೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಕೇಳ್ಕೊಳ್ತೀನಿ. ಇನ್ನೂ ಸಾಕಷ್ಟು ಜನ ಫೋಟೋಸ್ನ ಕಳಿಸಿದ್ದಾರೆ. ಅದೇ ರೀತಿ ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟಂತಹ ಶ್ರಾವಣಿ ಅವರು ಪುಸ್ತಕವನ್ನು ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳು ಫೋಟೋ ಕಳಿಸಿರೋದಕ್ಕೆ. ಅದೇ ರೀತಿ ಪುಸ್ತಕವನ್ನು ಡೊನೇಟ್ ಮಾಡೋದಕ್ಕೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಹತ್ರ ಕೇಳ್ಕೊಳ್ತೀನಿ, ನಿಮ್ಮ ಒಂದು ಓದಿನ ನಂತರ ಆ ಪುಸ್ತಕಗಳನ್ನು ರದ್ದೆ ಅಂಗಡಿಗೆ ಹಾಕದೇನೆ ಬೇರೆಯವ್ರಿಗೊಬ್ಬರಿಗೆ ಡೊನೇಟ್ ಮಾಡಿ, ನಿಮ್ಮ ಕಡೆಯಿಂದ ಗಿಫ್ಟ್ ಹಾಕ್ಕೊಡಿ. ಏಕೆಂದರೆ ಆ ಒಂದು ಪಾಕೆಟ್ ಮನಿ ಅವ್ರಿಗೆ ಸೇವ್ ಆಗುತ್ತೆ. 1000 ರೂಪಾಯಿನೂ ಕೂಡ ಇವತ್ತಿನ ಕಾಲದಲ್ಲಿ ತುಂಬಾ ದೊಡ್ಡದು. ಹಾಗಾಗಿ ಆ ಮಕ್ಕಳಿಗೆ ಪುಸ್ತಕ, ಅವ್ರ ತಂದೆಗೆ ಒಂದಷ್ಟು ಸೇವ್ಸ್ ಆಗುತ್ತೆ. ಅದ್ರ ಜೊತೆಗೆ ನೀವು ಪ್ರಕೃತಿಗೂ ಕೂಡ ಒಂದು ಕೊಡುಗೆ ನೀಡಿದಾಗತ್ತೆ. ಏಕೆಂದರೆ ಒಂದು ಪುಸ್ತಕ ತಯಾರಾಗಬೇಕು ಅಂದರೆ ಒಂದು ಮರನೇ ಬೇಕಾಗತ್ತಂತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ವರ್ಷಿಣಿ ಅಂತ. ವರ್ಷಿಣಿ, ಪುಸ್ತಕ ಕೊಟ್ಬಿಟ್ಟು ಫೋಟೋ ಕಳಿಸಿದ್ರಿ ಅಲ್ವಾ? ಸರ್, ಇವಾಗಿನ ನೋಡ್ತಾ ಇದ್ದೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪುಸ್ತಕ ಡೊನೇಟ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ನಿಮ್ಮ ಫೋಟೋ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್. ಓಕೆ, ಗಾಡ್ ಬ್ಲೆಸ್ ಯು. ಇದರಲ್ಲಿ ಕೊಡ್ತಾ ಇರೋದು ಯಾರು, ಇಸ್ಕೊಳ್ತಿರೋದು ಯಾರು ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಅಂದ್ರೆ ಕೊಡ್ತಾ ಇರೋದು ನಾನು, ಇಸ್ಕೊಳ್ತಾ ಇರೋದು ನನ್ನ ಫ್ರೆಂಡ್, ಅವ್ರ ಕಸಿನ್ಸಿಗೆ ಅಂತ. ಅವಳು ನಿನ್ನೆ ನಮ್ಮ ಮನೆಗೆ ಬಂದಿದ್ಲು, ನನ್ನ ಫ್ರೆಂಡ್. ಓಕೆ, ಇದರಲ್ಲಿ ವರ್ಷಿಣಿ ಯಾರು? ಗ್ರೇ ಕಲರ್ ಟಾಪ್ ಹಾಕೊಂಡಿದ್ದೀನಲ್ಲ ಸರ್, ಅದು ನಾನು. ಓಕೆ, ಸ್ಪೆಕ್ಟ್ ಹಾಕೊಂಡ್ರೆ ನಿಮ್ಮ ಫ್ರೆಂಡಾ? ಸರ್. ಓಕೆ, ಗಾಡ್ ಬ್ಲೆಸ್ ಯು. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನಾನು ನೀನೇನು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಪುಸ್ತಕಗಳು ಇನ್ನೂ ಒಂದು ವರ್ಷ ಸೇಫ್ ಆಗಿರುತ್ತೆ. ಎರಡನೇದಾಗಿ ಒಂದು ಪ್ರಕೃತಿಗೆ ಕೊಡುಗೆಯನ್ನು ನೀಡಿದಿರಿ. ಮೂರನೇದಾಗಿ ಮರ ಕಟ್ ಮಾಡೋದನ್ನ ಉಳಿಸಿದಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ತಿಂಡಿ ಆಯ್ತಾ ಸರ್? ತಿಂಡಿ ಇಲ್ಲಮ್ಮ, ಇವತ್ತು ಏಕಾದಶಿ ಇದೆ, ಹಾಗಾಗಿ ಉಪವಾಸ ವ್ರತ. ಅಂದ್ರೆ ರಾತ್ರಿನೇ ಸರ್ ಊಟ ಮಾಡೋದು? ಹೌದಮ್ಮ, ಊಟ ಅಂತಿರಲ್ಲ. ಬರ್ರಿ ಸರ್, ರೊಟ್ಟಿ ಹೆಸರುಕಾಳು ಪಲ್ಯ ಮಾಡಿದ್ದೀವಿ. ಆ್ಯಕ್ಚುಲಿ ಇವತ್ತು ಊಟ ಮಾಡೋದಿಲ್ಲ, ಫಲಹಾರ ಅಂತ ಏನಾದ್ರು ಇರುತ್ತೆ. ಅವಲಕ್ಕಿ ಆ ಥರದ್ದೇನಾದರೂ ತಿನ್ನೋ ಒಂದು ಪದ್ಧತಿ ಇರುತ್ತೆ. ಎಸ್, ಥ್ಯಾಂಕ್ ಯು ಸೊ ಹೇಗಿತ್ತು ನಿನ್ನೆ? ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ ಅಲ್ವಾ ನಮ್ಮೆಲ್ಲರ ಭಾರತೀಯ ಪಾರಿಗೆ. ಆಪರೇಷನ್ ಸಿಂಧೂರ ನಡೆದಿದೆ. ಅವರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಹೆಣ್ಮಕ್ಳದ ಮುತ್ತೈದೆತನ ಏನು ನಾಶ ಮಾಡಿದವರಿಗೆ ಇಂಥ ಶಿಕ್ಷೆನೆ ಆಗೋದು ಅನ್ನೋದಕ್ಕೆ ನಮ್ಮ ಮೋದಿ ಅವರು ತಕ್ಕ ಮಟ್ಟಿಗೆ ಉತ್ತರ ಕೊಟ್ಟಿದ್ದಾರೆ ಅವರಿಗೆ. ಹೌದು. ಸೊ ಅದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಸರ್. ಎಸ್, ಥ್ಯಾಂಕ್ ಯು ಸೊ ಅವರಿಗೆ ಸಮಾಧಾನ ನೀಡ್ಲಿ ದೇವರು, ಖುಷಿಯಾಗಿರ್ಲಿ. ಎಲ್ಲಾ ಫ್ಯಾಮಿಲೀಸ್ ಯಾರ್ಯಾರು ನೋವು ಅನುಭವಿಸಿದಾರಲ್ಲ, ಹಾಗಾಗಿ ಅವ್ರ ಫ್ಯಾಮಿಲಿಗೆಲ್ಲ ಸಂತೋಷವಾಗಿರ್ಲಿ ಅಂತ ಪ್ರೇ ಮಾಡ್ತೀನಿ ಸರ್. ಖಂಡಿತಮ್ಮ. ಸೊ ಅವರ ಒಂದು ಅನುಪಸ್ಥಿತಿನ ಯಾರು ತುಂಬೋದಕ್ಕಾಗೋದಿಲ್ಲ ಪ್ರಪಂಚದಲ್ಲಿ ಅಲ್ವಾ? ಹೌದು ಸರ್, ಹೌದು. ಸೊ ಒಂದು ತಂದೆ ಕಳ್ಕೊಂಡ್ರು ಮಕ್ಕಳಿಗೆ ಮಾತ್ರ ಗೊತ್ತಿರುತ್ತೆ ತಂದೆ ಪ್ರೀತಿ ಏನು ಅಂತ, ತಾಯಿ ಕಳ್ಕೊಂಡ್ರು ಮಕ್ಕಳಿಗೆ ಮಾತ್ರ ಗೊತ್ತಿರುತ್ತೆ ತಾಯಿ ಪ್ರೀತಿ ಏನು ಅಂತ. ಸೊ ಹಾಗಾಗಿ ಅವ್ರ ಸ್ಥಾನ ಯಾರು ತುಂಬಕ್ಕಾಗಲ್ಲ. ಆ ಭಗವಂತ ಅವ್ರಿಗೆ ಒಳ್ಳೇದನ್ನ ಮಾಡಲಿ ಅಂತ ಅಷ್ಟೇ ನಾವೆಲ್ಲರೂ ಕೇಳ್ಕೋಬಹುದು. ಸರ್, ನೀವು ಒಗಟ್ ಕೇಳಿದ್ರಲ್ಲ, ಅದಕ್ಕೆ ಆನ್ಸರ್ ಹೇಳ ಸರ್? ಹೇಳಿ. ದಾರಿ ಸರ್, ಅದಕ್ಕೆ ಆನ್ಸರ್. ದಾರಿನಾ? ಏನು ಗೂಗಲಲ್ಲಿ ನೋಡಿದ್ರಾ? ಇಲ್ಲ ಸರ್, ಅಮ್ಮ ಹೇಳಿದ್ರು. ಅಮ್ಮ ಹೇಳಿದ್ರಾ? ಎಸ್, ದಾರಿ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಎಷ್ಟೇ ನಡೆದ್ರೂ ಕೂಡ ಅದಕ್ಕೆ ಕೊನೆ ಅಂತಕ್ಕಂಥದ್ದೇ ಇಲ್ಲ ಅಲ್ವಾ? ಹೌದು ಸರ್. ಥ್ಯಾಂಕ್ ಯು ಸೊ ಮಚ್ ಪುಟ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಅಂಕಲ್ ಏನೋ ಹೇಳ್ತಾ ಇದ್ರು. ಎಸ್, ಕರೆ ಕಟ್ಟಾಯಿತು. ಸೊ ನಿನ್ನೆ ಮೋದಿಯವರೊಂದು ಎಂಥ ಮಾಸ್ಟರ್ ಸ್ಟ್ರೋಕ್ ನೀಡಿದ್ರು ಅಂತ ಹೇಳಿದ್ರೆ, ಅಣುಕು ಪ್ರದರ್ಶನ, ಮಾಕ್ ಡ್ರಿಲ್ ಅಂತ ಹೇಳ್ತಾ ಇದ್ದಿದ್ದು ಇದ್ದಕ್ಕಿದ್ದಂಗೆ ಅಟ್ಯಾಕನ್ನೇ ಮಾಡಿ ತೋರಿಸ್ಬಿಟ್ರು. ಸೊ ಇನ್ನೊಂದು ಕರೆ ಬರ್ತಾ ಇದೆ ಲಕ್ಷ್ಮೀ ಸಾಗರದಿಂದ, ನೋಡೋಣ ಯಾರ್ದು ಅಂತ.
ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ನಿರ್ಮಲಾ ಅಂತೇಳಿ ಲಕ್ಷ್ಮೀ ಸಾಗರದಿಂದ. ನಿರ್ಮಲಾ ಅಲ್ವಾ? ಹಾಂ ಸರ್. ಹೇಳಿ ಮಾ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ಅಣ್ಣನ ಮಗಳದು ಬರ್ತ್ಡೇ ಇತ್ತು ಸರ್ ಇವತ್ತು. ಓಕೆ, ಫೋಟೋ ಏನಾದರೂ ಕಳಿಸಿದ್ದೀರಾ? ಫೋಟೋ ಕಳ್ಸಕ್ಕೆ ಹೇಳಿದ್ದೆ ಸರ್, ಕಳ್ಸಿದಾರೋ ಇಲ್ಲ ಗೊತ್ತಿಲ್ಲ. ಇಲ್ಲಮ್ಮ, ಫೋಟೋ ಯಾವುದು ಬಂದಿಲ್ಲ. ಹಾಂ, ಸೊ ಫೋಟೋ ಬಂದರೆ ಖಂಡಿತ. ಧನ್ಯಶ್ರೀ ಅಂದ್ಬಿಟ್ಟು ಸರ್ ಅವಳ ಹೆಸರು. ಧನ್ಯಶ್ರೀ. ಹಾಂ ಸರ್. ಎಷ್ಟನೇ ವರ್ಷದ ಹುಟ್ಟುಹಬ್ಬಮ್ಮ? ಈ ವರ್ಷ SLC ಎಕ್ಸಾಮ್ ಬರ್ದಿದ್ದಾಳೆ ಸರ್. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾಳೆ. ಓಹ್, ವೆರಿ ಗುಡ್. ಹಾಂ ಹಾಂ. ಅದ್ರಾಗೆ ಅದನ್ನು ಕಳಿಸಿ, ಇದು ಕಳಿಸಿ, ಇವತ್ತು ಬರ್ತ್ಡೇ ಫೋಟೋನು ಕಳಿಸಿ ಅಂತ ಹೇಳಿದ್ದೆ ಸರ್. ಕಳಿಸಿದಾರೋ ಇಲ್ಲ ಗೊತ್ತಿಲ್ಲ ನನಗೆ. ಇಲ್ಲ, ಬಂದಿಲ್ಲಮ್ಮ, ಧನ್ಯಶ್ರೀ ಅಂತ ಯಾವುದು ಬಂದಿಲ್ಲ. ಏನಿವ ತೊಂದರೆ ಇಲ್ಲ, ಇವಾಗ ಕಳಿಸ್ಕೊಡಕ್ಕೆ ಹೇಳಿ. ನಾಳೆ ಅದನ್ನು ಇನ್ನೊಮ್ಮೆ ಪ್ರಸಾರ ಮಾಡ್ತೀವಮ್ಮ. ಈ ವಾರ ಪೂರ್ತಿ ನಾವು ಯಾರೆಲ್ಲ ಮಕ್ಕಳು ಫೋಟೋಸ್ ಕಳಿಸ್ಕೊಡ್ತಾರೋ ಎಲ್ಲ ಮಕ್ಕಳದ್ದು ಫೋಟೋ ಹಾಕ್ತಾ ಇದ್ದೀವಿ. ಹಾಂ ಸರ್. ನಾಳೆ ಫೋಟೋ ಕಳಿಸ್ಕೊಡಕ್ಕೆ ಹೇಳಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಧನ್ಯಶ್ರೀ ಅವರಿಗೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಕ್ಕೆ ಒಂದು ಕಡೆ. ಇನ್ನೊಂದು, ಇವತ್ತು ನಿಮ್ಮ ಹುಟ್ಟುಹಬ್ಬ ಅಂತ ನಿಮ್ಮ ಆಂಟಿ ಫೋನ್ ಮಾಡಿದ್ದಾರೆ. ಸೊ ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ ನಿಮಗೆ. ಆ ಭಗವಂತ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಉದ್ಯೋಗ ಕೊಟ್ಟು ಕಾಪಾಡಲಿ. ಚೆನ್ನಾಗಿ ಓದಿಮ್ಮ ಮುಂದೆ. ಹೌದು ಸರ್, ಹೇಳಿ. ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಎರಡು ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಸ್ ಮಾ, ಥ್ಯಾಂಕ್ ಯು. ಅವ್ರು ನಗ್ನಗ್ತಾ ಯಾವಾಗಲೂ ಸಂತೋಷವಾಗಿರಲಿ ಅಂತ ಕೇಳ್ಕೊಳ್ತೀನಿ. ಒಂದು ಒಗಟು ಕೇಳಿದರೆ ಹೇಳ್ಬೋದಾ? ಹಾಂ ಸರ್, ಕೇಳಿದೆ ಸರ್, ಆದರೂ ನನಗೆ ಆನ್ಸರ್ ಗೊತ್ತಾಗ್ಲಿಲ್ಲ. ನೀವು ಕೇಳಿಸ್ಕೊಂಡೆ, ಆದ್ರೂ ಗೊತ್ತಾಗಿಲ್ಲ ಸರ್. ಮೊದಲನೇದಕ್ಕೆ ಉತ್ತರ ಆಲ್ರೆಡಿ ಹೇಳಿದ್ರು ಇವಾಗ. ಹೌದಾ? ನೆಕ್ಸ್ಟ್ ಹೇಳಿ ಸರ್. ಮೊದಲನೇದು ಸರ್ ಇಲ್ಲಿ ನಮ್ಮೂರಾಗೆ. ಹೌದಾ, ಇರ್ಲಿ. ಸ್ವಲ್ಪ ಬೇಸಿಗೆ ಅಲ್ವಾ, ಮಳೆಗೆಲ್ಲ ಬರೋವರೆಗೂ ಒಂಚೂರು ಕರೆಂಟಿನ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬರೋದು ಮಾಡ್ತಾ ಇರ್ತಾರೆ. ಹಳ್ಳಿ ಕಡೆ ಅಂದ್ರೆ ಜಾಸ್ತಿ ತೆಗಿತಾ ಇರ್ತಾರೆ ಸರ್. ಹೌದು, ಏಕೆಂದ್ರೆ ಹಳ್ಳಿಯವ್ರು ಸಂಭಾಯ್ತಾರಲ್ವಾ, ಜೋರ್ ಮಾಡಲ್ಲ ಬೈಯಲ್ಲ ಅಂತ ಗೊತ್ತು. ಹಂಗಾಗಿ ಪದೇ ಪದೇ ತೆಗಿತಾ ಇರ್ತಾರೆ ಹಳ್ಳಿ ಕಡೆ. ಎಸ್ ಮಾ, ಇರ್ಲಿ, ತೊಂದರೆ ಇಲ್ಲ. ಸೊ ಒಂದು ರುಮಾಲು ನಮ್ಮಪ್ಪನು ಸುತ್ತಲಾರ ಅಂತ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಾರಿ. ಏನ್ ಸರ್? ದಾರಿ, ರಸ್ತೆ. ಉದ್ದ ಇರುತ್ತಲ್ಲ ದಾರಿ. ಹೌದು. ಸೊ ನೆವರ್ ಎಂಡಿಂಗ್ ಅಲ್ವಾ, ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಹೋಗ್ತಾನೆ ಇರುತ್ತೆ. ಅದನ್ನ ಸುತ್ತಕ್ಕೂ ಆಗಲ್ಲ, ಸಾಲಕ್ಕೆ ಸುತ್ತೋಣಕ್ಕೂ ಆಗಲ್ಲ. ಗೆಸ್ ಮಾಡ್ತಾ ಇದ್ದೆ, ಆದ್ರೂ ಗೊತ್ತಾಗಿರ್ಲಿಲ್ಲ ಸರ್. ಅಂದ್ರೆ ಆನ್ಸರ್ ಗೊತ್ತಿರ್ಲಿಲ್ಲ. ಓಕೆ, ಗೆಸ್ ಮಾಡದೆ ಗೊತ್ತಾಗಿರ್ಲಿಲ್ಲ. ಕಡೆಯಿಂದ ಗೊತ್ತಾಯ್ತು. ತೊಂದರೆ ಇಲ್ಲಮ್ಮ, ಥ್ಯಾಂಕ್ ಯು. ನಿಮಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಗೂಡಿನಲ್ಲಿ ಪಕ್ಷಿ ನಾಡೆಲ್ಲ ನೋಡುತ್ತದೆ. ಬೇಗ ಹೇಳಬೇಕು, 30 ಸೆಕೆಂಡಲ್ಲಿ. ಗೂಡಿನಲ್ಲಿರತಕ್ಕಂಥ ಪಕ್ಷಿ ನಾಡನ್ನೆಲ್ಲ ನೋಡ್ತಾ ಇರುತ್ತೆ. ತುಂಬ ಸುಲಭವಾಗಿರ್ತಕ್ಕಂಥ ಉತ್ತರ ಇದು. ಹೆಣ್ಮಕ್ಳಿಗಂತೂ ಇದು ಕಷ್ಟನೇ ಆಗಬಾರ್ದು. ಯಾಕೆಂದ್ರೆ ಹೆಣ್ಮಕ್ಳು ಒಂದು ಸ್ವಲ್ಪ ಯಾವಾಗಲೂ ಅಡ್ವಾನ್ಸ್ ಆಗಿರುತ್ತೆ. ನೆನಪಿಗೆ ಬರಲ್ಲ, ಹೇಳಾದ್ಮೇಲೆ ಅಯ್ಯೋ ಗೊತ್ತಿತ್ತು ಅಂತ ಅನ್ಸುತ್ತೆ. ಓಕೆ, ಯಾಕೆಂದ್ರೆ ಹೆಣ್ಮಕ್ಳು ಅಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವ್ರ ಮೈಂಡ್ ತುಂಬಾ ಶಾರ್ಪ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ತೊಂದರೆ ಇಲ್ಲಮ್ಮ, ನಾನೇ ಅನಂತರದಲ್ಲಿ ಹೇಳ್ತೀನಿ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಫೋಟೋ ಕಳಿಸ್ಲಿಕ್ಕೆ ಹೇಳಿಮ್ಮ. ಓಕೆ ಓಕೆಮ್ಮ, ಒಳ್ಳೇದಾಗ್ಲಿಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದಲ್ಲಿ ಸಮಯದ ಅಭಾವ ಇದೆ. ನಾನು ಆಪರೇಷನ್ ಸಿಂಧೂರ ಬಗ್ಗೆ ಮಾತಾಡಲಿಲ್ಲ ಅಂದ್ಬಿಟ್ರೆ ಅದು ನನಗೆ ಅವಮರ್ಯಾದೆ. ಏಕೆಂದರೆ ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಎಂಥ ಒಂದು ದೊಡ್ಡ ಆಪರೇಷನ್ ಅಂತ ಹೇಳಿದ್ರೆ, ಹೆಚ್ಚು ಕಡಿಮೆ 21 ಉಗ್ರರ ನೆಲೆಗಳನ್ನು ಒಂದೇ ಒಂದು ದಿವಸ ಉಡಿಸ್ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತೀಯ ಒಂದು ಸೈನಿಕರ ಸಾಧನೆ ಅಂತ ಹೇಳೋದಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅವ್ರ ಮೇಲೆ ತುಂಬ ಗೌರವ, ತುಂಬ ಪ್ರೀತಿ ಇದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮಾ, ಹೇಳಿ ಹೇಳಿ ವರ್ಷಿಣಿ, ಹೇಳಿಪ್ಪ. ಖಂಡಿತ. ಅವ್ರ ಹೆಸರು? ಓ ಸೂಪರ್. ಎಷ್ಟನೇ ವರ್ಷದ್ದು? ಇದು ಒಗಟ್ ಕೇಳಿದ್ರಲ್ಲ, ಆನ್ಸರ್ ಇಲ್ಲ ಸರ್. ಹೇಳಿ. ಅದಕ್ಕೆ ಆನ್ಸರ್ ಕಣ್ಣು. ಇದನ್ನ ಅಮ್ಮ ಹೇಳ್ಕೊಟ್ರಾ? ಸರ್, ಅಮ್ಮನೇ ಹೇಳ್ಕೊಟ್ರು. ಓಕೆ, ತೊಂದರೆ ಇಲ್ಲ. ಎಷ್ಟನೇ ವರ್ಷದ ಹುಟ್ಟು, ಆನಿವರ್ಸರಿ ಅಪ್ಪ ಅಮ್ಮಂದು? 18th year ಸರ್. 18ನೇ ವರ್ಷದ್ದು. ಓಕೆ, ಹೌದು ಸರ್. ಓಕೆ, ಒಳ್ಳೇದಾಗ್ಲಿ. ಫೋಟೋ ಈಗ ಕಳಿಸಿದ್ದೀರಾ? ಸರ್, ಇವಾಗ ಕಳಿಸಿದ್ದೀನಿ. ತೊಂದರೆ ಇಲ್ಲ, ನಾಳೆ ಅಲ್ವಾ ಹೇಗಿರೋದು, ನಾಳೆನೇ ಪ್ರಸಾರ ಮಾಡ್ತೀವಿಮ್ಮ. ಸರಿ, ಥ್ಯಾಂಕ್ ಯು. ಓಕೆ, ಗಾಡ್ ಬ್ಲೆಸ್ ಯು. ನಿಮ್ಮದು ಸ್ಕೂಲ್ದು ಒಂದು ಫೋಟೋ ಕಳಿಸ್ಲಿಲ್ಲ ಅಂತ ಇಟ್ಕೊಂತೀನಿ. ಇಲ್ಲ ಸರ್, ಕಳಿಸಿದೆ. ಫಸ್ಟ್ ಅದನ್ನೇ ಕಳಿಸಿದ್ದು, ಆಮೇಲೆ ಬುಕ್ಸ್ ಕೊಡ್ಬೇಕಾದ್ರೆ ಫೋಟೋ ತೆಗೆದಲ್ಲ, ಅದನ್ನ ಆಮೇಲೆ ಕಳಿಸಿದ್ದು ಸರ್ ನಾನು. ಹೌದಾ? ಓಕೆ, ನಾನು ನೋಡ್ತೀನಿ. ಶಾಲೆದು ಫೋಟೋ ಬಂದರೆ ಖಂಡಿತ ಅದನ್ನು ಪ್ರಸಾರ ಮಾಡ್ತೀವಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. 80+ ಅಲ್ಲ ನಿಮ್ದು ಆಗಿರೋದು ಪರ್ಸೆಂಟೇಜು? ಇಲ್ಲ ಸರ್, 80 ಆಗಿದೆ. 80 ಆಗಿದೆ ಅಲ್ವಾ? ಡೋಂಟ್ ವರಿ ಮಾ, 80 ಕೂಡ ತುಂಬ ಏನು ಕಡಿಮೆ ಅಲ್ಲ. ನಾನು ಹೇಳಿದ್ನಲ್ವಾ,
ವಿಶ್ವದ 20 ಬುದ್ಧಿವಂತರಲ್ಲಿ ನೀವು ಕೂಡ ಇದ್ದೀರಿ. ಬಿ ಹ್ಯಾಪಿ. ಹೌದು ಸರ್, ನೀವ್ ಹೇಳಿರೋ ಮಾತನ್ನ ನಾನು ಪದೇ ಪದೇ ನೆನ್ಸ್ಕೊಂತೀನಿ. ಸಚ್ ಎ ಗ್ರೇಟ್ ಮೋಟಿವೇಶನಲ್ ಸ್ಪೀಚ್ ಸರ್ ನೀವು. ಥ್ಯಾಂಕ್ ಯು ಸೊ ಮಚ್ ಮಾ. ಗಾಡ್ ಬ್ಲೆಸ್ ಯು. ಆ್ಯಂಡ್ ಐ ವಿಶ್ ಯು ಏನು ಅಂದರೆ ಲೈಫಲ್ಲಿ ಯಾರು ಏನು ಅಚೀವ್ ಮಾಡಿಲ್ವೋ ಅದನ್ನು ಅಚೀವ್ ಮಾಡೋದಕ್ಕೆ ನೋಡೋಣ. ಯಾಕೆಂದರೆ ಈ ಅಂಕ ಗಳಿಕೆ ಅಂತಕ್ಕಂಥದ್ದು ನಾನು ತುಂಬ ಸರಿ ಹೇಳಿದ್ದೀನಿ. ಯಾರು ಫೇಲ್ ಆಗಿರ್ತಾರಲ್ವ ಅವ್ರಿಗೂ ಕೂಡ ನಾನು ಹೇಳ್ತೀನಿ, 35 ತೊಗೊಂಡು ಪಾಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಅಥವಾ 99 ತೊಗೊಂಡು ಪಾಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ. ನಾವು ಲೈಫಲ್ಲಿ ಹೇಗಿರ್ತೀವಿ ಅನ್ನೋದನ್ನು ಜನ ನೋಡ್ತಾರೆ. ಇವತ್ತು ನನಗೆ ಯಾರಾದರೂ ಕೇಳ್ತಾರೆ ಸರ್ ನೀವೆಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ ಅಂತ, ಯಾರೂ ಕೇಳಲ್ಲ ಅಲ್ವಾ? ಸೊ ನಾನು ಹೇಗಿದ್ದೀನಿ, ನಾನು ಏನು ಮಾತಾಡ್ತೀನಿ ಅಥವಾ ನಾನು ಏನು ಕೆಲಸ ಮಾಡ್ತೀನಿ ಎಲ್ಲರೂ ಅದನ್ನು ನೋಡ್ತಾರೆ. ಹಾಗೆ ನೀವು ಕೂಡ ಎಷ್ಟೇ ಓದಿದ್ರು ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕೆಲವರು ತುಂಬಾ ಜಾಸ್ತಿ ಓದಿರ್ತಾರೆ, ತಂದೆ ತಾಯಿ ನೋಡ್ಕೊಳಕ್ ಆಗದೆ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಿರ್ತಾರೆ. ಸೊ ಏನು ಪ್ರಯೋಜನ ಅಲ್ವಾ? ಹೌದು ಸರ್. ಎಷ್ಟು ಓದಿ ಏನು ಪ್ರಯೋಜನ, ಎಷ್ಟು ಕೋಟಿ ಸಂಪಾದನೆ ಮಾಡಿ ಏನು ಪ್ರಯೋಜನ, ಹೌದು ಸರ್. ಯಾವ ದೇವರಿಗೆ ಹೋದ್ರೆ ಏನು ಪ್ರಯೋಜನ ಅಲ್ವಾ? ಹೌದು ಸೊ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ದೇವರು ಅಂದ್ರೆ ಅವರಿಬ್ಬರೇ. ಹೌದು ಸರ್. ಅದಾದ್ಮೇಲೆ ಬರ್ತಕ್ಕಂಥವ್ರು ಸೂರ್ಯಚಂದ್ರ, ನನ್ನ ಪ್ರಕಾರ ಕೇಳೋದಾದ್ರೆ ಹೌದು ಸರ್. ಅಲ್ವಾ? ಸೊ ಅವರಿಬ್ರು ಖುಷಿಯಾಗಿದ್ಬಿಟ್ರು ಅಂದ್ರೆ ಪ್ರಪಂಚನೇ ನಿಮ್ಮ ಕಾಲ್ ಕೆಳಗಡೆ ಇರುತ್ತೆ. ಹೌದು ಸರ್, ಕರೆಕ್ಟ್. ಹಾಗಾಗಿ ಇಲ್ಲದ ದೇವರ ಎಲ್ಲೋ ಹುಡ್ಕೋದ್ರ ಬದಲು ಮನೇಲಿರ್ತಕ್ಕಂಥ ದೇವ್ರಿಗಂತೂ ತನ್ನ ಹಾಕಿ ಅವ್ರಿಗೆ ಖುಷಿ ನೋಡ್ಕೊಂಡ್ಬಿಟ್ರಿ ಅಂದ್ರೆ ದೇವರೇ ನಿಮ್ಮ ಮನೇಲಿ ಬಿದ್ದಿರ್ತಾನೆ ಅಂತ. ಹೌದು ಸರ್, ಇದೇ ಒಂದು ಬುದ್ಧಿ ಎಲ್ಲರಿಗೂ ಬರ್ಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಅಮ್ಮ. ಸೊ ಹೀಗಿರುವಾಗ ಅನಾಥಾಶ್ರಮಗಳು ಕೂಡ ಕಡಿಮೆ ಆಗ್ಲಿ ಅಂತ. ನನ್ನ ಪ್ರಕಾರ ಕಡಿಮೆ ಆಗಬಾರ್ದು ಅಮ್ಮ, ಅನಾಥಾಶ್ರಮಗಳನ್ನ ಮುಚ್ಚಿಬಿಡಬೇಕು. ಹೌದು ಸರ್. ಯಾಕೆಂದರೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟಿಂದನೂ ಕೂಡ ಆರ್ಡರ್ ಆಗಿದೆ. ನನಗೆ ಎಷ್ಟು ಶಾಕ್ ಆಯಿತು ಅಂದರೆ, ಬೆಳಗಾಮಲ್ಲಿ ಎಷ್ಟೋ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಹೆಚ್ಚು ಕಡಿಮೆ 70 ರಿಂದ 80 ಹಿರಿಯರನ್ನು, ತಂದೆ ತಾಯಿಯರನ್ನ ಅವ್ರದ್ದು ಆಸ್ತಿಗಳನ್ನೆಲ್ಲ ಬರೆಸ್ಕೊಂಡು ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥಾಗ್ಲೇ ಸೈನ್ಗಳನ್ನ ಮಾಡಿಸ್ಕೊಂಡು ಅವ್ರನ್ನ ಡಿಸ್ಚಾರ್ಜು ಮಾಡ್ದೇ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಹೌದು ಸರ್, ಇದಕ್ಕೆ ಎಷ್ಟು ಏನು ಅರ್ನ್ ಮಾಡಿದ್ರೆ ಏನ್ ಪ್ರಯೋಜನ, ಓದಿದ್ರೆ ಏನ್ ಪ್ರಯೋಜನ, ಅದಕ್ಕೆ ಆ ಸ್ಥಾನದಲ್ಲಿ ಇರೋದಕ್ಕೆ ಅವರೇ ಕಾರಣ ಅಲ್ಲ. ಖಂಡಿತ ಅದನ್ನ ಯಾವತ್ತೂ ಮರಿಬಾರ್ದು. ಅದೇನೋ ಒಂದು ಕನ್ನಡದಲ್ಲಿ ಗಾದೆ ಇದೆ ಅಲ್ವಾ? ಸೊ ನದಿ ದಾಟಿದ ಮೇಲೆ ದೋಣಿನ ಮರಿಬಾರ್ದು, ಅಟ್ಟ ಹತ್ತಿದ ಮೇಲೆ ಏಣಿನ ಮರಿಬಾರ್ದು ಅಂತ ಹೇಳಿ. ಹೌದು ಸರ್, ಕರೆಕ್ಟ್. ನಾವು ಯಾವತ್ತೂ ನಡ್ಕೊಂಡು ಬಂದಿರತಕ್ಕಂಥ ದಾರಿ ನೆನೆಸ್ಕೊಂಡಿದ್ದೆ ಆಯಿತು ಅಂದರೆ ಖಂಡಿತ ನಮ್ಗೆ ಒಂದು ತುತ್ತು ಅನ್ನಕ್ಕೆ ಯಾವತ್ತೂ ಕೊರತೆ ಆಗಲ್ಲ. ಆ್ಯಂಡ್ ಆ ಭಗವಂತ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಕೂಡ. ಹೌದು ಸರ್. ಎಸ್ ಮಾ, ಥ್ಯಾಂಕ್ ಯು ಸೊ ಮಚ್. ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ತುಂಬ ತಿಳ್ಕೊಂಡಿದ್ದೀರಿ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಸೊ ಗಾಡ್ ಬ್ಲೆಸ್ ಯು. ಐ ಆಮ್ ಶೋರ್ ನೀವು ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಎರಡಕ್ಕೂ ಕೀರ್ತಿ ತಂದೆ ತೊಗೊಂಬರ್ತೀರಿ. ಹೌದು ಸರ್, ನನ್ನ ಏಮ್ ಏನಿರೋದು ಅಂದ್ರೆ ನನಗೊಂದು ಮನೆ ಕಟ್ಸಿ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ ಸರ್. ಅದು ಬಿಟ್ಟರೆ ಇನ್ನೇನು ಇಲ್ಲ. ವಾವ್, ಸೂಪರ್ ಮಾ. ಸೊ ಅದಕ್ಕೆ ಸ್ವಲ್ಪ ಟ್ರೈ ಮಾಡ್ತೀನಿ ಸರ್ ಓದೋದಕ್ಕೆ. ಗಾಡ್ ಬ್ಲೆಸ್ ಯು ಮಾ. ಆಗಲಿ, ಮಾಡಿ ಮಾಡಿ. ಏನೇನೆಲ್ಲ ಬರೀ ಓದೋದ್ರ ಕಡೆನೇ ಗಮನ ಕೊಡಬೇಡಿ. ಸೊ ನಿಮ್ಗಿರ್ತಕ್ಕಂಥ ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಮಾಡ್ಕೊಳ್ಳಿ ಇವಾಗಿಂದಲೇ. ಸೊ ನಿಮಗೆ ಓದೋದ್ರ ಜೊತೆಗೆ ಏನು ಹಾಬಿ ಸಪ್ರೇಟಾಗಿ ನೀವು ಎಲ್ಲರಿಗಿಂತ ಬೆಸ್ಟಾಗಿ ಮಾಡಲಿಕ್ಕೆ ಭಗವಂತ ಪ್ರತಿಯೊಬ್ಬರಿಗೂ ಒಂದು ಟ್ಯಾಲೆಂಟನ್ನು ಕೊಟ್ಟಿರ್ತಾನೆ. ಹೌದು ಸರ್, ಇದೆ. ಆ ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ, ಅಥವಾ ನಿಮ್ಮದು ಒಂದು ಫ್ರೆಂಡ್ ಸರ್ಕಲಲ್ಲಿ ಆ ಒಂದು ಟ್ಯಾಲೆಂಟನ್ನು ಶೇರ್ ಮಾಡಿ. ಓಕೆ, ಸೊ ಜನ ನಿಮ್ಮನ್ನು ಗುರುತಿಸೋದಕ್ಕೆ ಶುರು ಮಾಡ್ತಾರೆ. ಅದು ಡ್ಯಾನ್ಸ್ ಆಗಿರ್ಬೋದು, ಅಥವಾ ಹಾಡು ಹೇಳೋದಾಗಿರ್ಬೋದು, ಅಥವಾ ಬ್ಯೂಟಿಫುಲ್ ಡ್ರಾಯಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ನಾವು ಎಕ್ಸ್ಪೋಸ್ ಮಾಡ್ಕೊಂಡಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟು ಹೊರಗಡೆ ಗೊತ್ತಾಗಕ್ಕೆ ಸಾಧ್ಯ. ಇವಾಗಂತೂ ಮೀಡಿಯಾ ಇಷ್ಟು ಫಾಸ್ಟ್ ಇದೆ ಅಂದರೆ ನಿಮ್ಮನ್ನು ಓವರ್ ನೈಟಲ್ಲಿ ಸೂಪರ್ ಸ್ಟಾರ್ ಮಾಡಿಬಿಡುತ್ತೆ. ಹೌದು ಸರ್, ಅಂದರೆ ಸ್ಕ್ಯಾಮರ್ಸ್ ಇಂದ ಒಂದು ಭಯ ಅಲ್ಲ ಸರ್? ಅದಿದ್ದೇ ಇರುತ್ತೆ ಅಮ್ಮ, ಬಟ್ ಅದನ್ನು ನಾವು ಹೇಗೆ ಸೇಫಾಗಿ ತೊಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೊನ್ನೆ ನೋಡಿದ್ರಲ್ವಾ, ಅಂದೇಲಿರ್ತಕ್ಕಂಥ ಒಬ್ಬ ಭಿಕ್ಷುಕಿ, ಯಕಶ್ಚಿತ್ ಭಿಕ್ಷುಕಿ, ಅವರೊಂದು ಹಾಡು ಹೇಳ್ತಾ ಇದ್ರು. ಅವರು ಇವತ್ತು ಫೇಮಸ್ ಸಿಂಗರ್. ಲಕ್ಷಾಂತರ ರೂಪಾಯಿ ಮನೆ, ಲಕ್ಷಾಂತರ ರೂಪಾಯಿ ಕಾರ್ಗಳು, ವಿತಿನ್ ನೋ ಟೈಮ್, ಹಾರ್ಡ್ಲಿ 1-2 ತಿಂಗಳಲ್ಲಿ ಅವರು ಇವತ್ತು ಫೇಮಸ್ ಸಿಂಗರ್ ಆಗಿದ್ದಾರೆ. ಯಕಶ್ಚಿತ್ ಭಿಕ್ಷುಕಿ. ತುಂಬಾ ಚೆನ್ನಾಗಿ ಮಾಡ್ತೀನಿ ಸರ್. ಏನ್ ಮಾಡ್ತೀರಿ? ಹಾಡು ಚೆನ್ನಾಗಿ ಹೇಳ್ತೀನಿ. ವೆರಿ ಗುಡ್. ಅದಕ್ಕಿಂತ ಟ್ಯಾಲೆಂಟ್ ಏನು ಬೇಕು? ಸೊ ನಿಮ್ಮ ಒಂದು ಹಾಡನ್ನು ಇವಾಗಲೇ ನಮ್ಮ ಮುಂದೆನೇ ಪ್ರಸ್ತುತಪಡಿಸಿ, ಒಂದು ಲೈನ್ ಯಾವುದಾದ್ರೂ ಬರುತ್ತೆ ಅಂದರೆ ಎಸ್ ಸರ್, ಓಕೆ ಹೇಳಿ. ನಿಮ್ಮ ಫೇವ್ರೇಟ್ ಸಾಂಗ್ ಹೇಳಿ, ತೊಂದರೆ ಇಲ್ಲ. ಒಂದೇ ಲೈನ್ ಹೇಳಿ, ಖುಷಿಯಾಗಿ ಹೇಳಿ. ಓಕೆ ಸರ್, ಹೇಳ್ತೀನಿ. ಯಾ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತಿಗೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡನು ಕಲಿಬೇಕೇ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ
ಹಿರಿ ಮಾತಿಗೆ. ಆಯ್ತು ಸರ್. ಸೂಪರ್ ಸೂಪರ್. ಈ ಸಾಂಗ್ ನಂಗೆ ತುಂಬ ಇಷ್ಟ. ನಮ್ಮದು ಒಂದು ಶಾರ್ಟ್ ಮೂವಿ ಇತ್ತು ವ್ಯಾಲ್ಯೂಸ್ ಅಂತ ಹೇಳಿ, ಅದರಲ್ಲಿ ನಾನು ಹೀರೋ ಆ್ಯಕ್ಟ್ ಮಾಡಿದಾಗ ಈ ಸಾಂಗನ್ನು ತೊಗೊಂಡಿದ್ದೀವಿ. ತುಂಬ ಖುಷಿ ಆಗತ್ತೆ. ವೆರಿ ಹ್ಯಾಪಿ. ತುಂಬ ಒಂದು ಒಳ್ಳೆ ಸಾಂಗು. ಅನಿಲ್ ಕಪೂರ್ ಅವರ ಒಂದು ನನ್ನ ಅಕ್ಕನ ಮದ್ವೆಲಿ ಸಾಂಗ್ ಹೇಳ್ದೆ ಸರ್. ನನ್ ಪಾರ್ಟ್ನರ್ ಸಿಕ್ಕಿದ್ರು ಅಂಕಲ್ ಜೊತೆ. ವೆರಿ ಗುಡ್. ಎಲ್ರು ತುಂಬಾ ಚೆನ್ನಾಗಿ ಹೋಗ್ಲಿದ್ರು ಸರ್. ವಾಯ್ಸ್ ಚೆನ್ನಾಗಿದೆ, ಕಂಟಿನ್ಯೂ ಮಾಡು ನಿನ್ ಸಿಂಗಿಂಗ್ ಕೆರಿಯರ್ನ ಅಂತ. ಒಳ್ಳೇದಾಗಲಿ ಮಾ, ಖಂಡಿತ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಸ್ಟೇಜ್ಗಳು ಸಿಕ್ಕಾಗ ಯಾವತ್ತೂ ಬಿಡಬಾರ್ದು. ಇಲ್ಲ ಸರ್, ಯಾವತ್ತೂ ಬಿಟ್ಕೊಟ್ಟಿಲ್ಲ ನಾನು. ಗಾಡ್ ಬ್ಲೆಸ್ ಯು ಮಾ. ದೊಡ್ಡ ಸಿಂಗರ್ ಕೂಡ ಆಗಿ ಅಂತ ನಾನು ವಿಶ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು ಪುಟ. ಯಾವ್ಯಾವ ಕಾಂಪಿಟೇಷನ್ಸ್ ಬರುತ್ತೆ, ಜಿ ಕನ್ನಡ ಆಗಿರ್ಬೋದು, ಸರಿಗಮಪ ಆಗಿರ್ಬೋದು, ಯಾವುದೇ ಕಾಂಪಿಟೇಷನ್ಸ್ ಬಂದರೂ ಬಿಡಬೇಡಿ. ಓಕೆ, ಹಾ ಸರ್, ಖಂಡಿತ. ಒಳ್ಳೇದಾಗಲಿ ಮಾ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ವೀಕ್ಷಕರು, ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಭಗವಂತ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಸೊ ಮೊನ್ನೆ ಒಂದು ಸುಂದರವಾಗಿರ್ತಕ್ಕಂಥ ವಿಡಿಯೋ ನೋಡ್ತಾ ಇದ್ದೆ. ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಮನುಷ್ಯ ಕೈ ಇಲ್ಲದೆ ಇದ್ದರೂ, ಕಾಲಿಲ್ಲದೆ ಇದ್ದರೂ, ಮಾತಾಡೋಕ್ಕೆ ಶಕ್ತಿ ಇಲ್ಲ ಅಂದರೂ ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಆ ಒಂದು ಉದಾಹರಣೆ, ಆ ಹುಡುಗಿ ಒಂದು ಉದಾಹರಣೆ. ಏನು ಅಂದರೆ, ಆ ರಾಷ್ಟ್ರಗೀತೆಯನ್ನು ಆ ಒಂದು ನಾಲ್ಗೆಯಿಂದ ನುಡಿಸ್ತಾ ಇದ್ದಾಳೆ. ಅದು ಹೇಗೆ, ಮೊಬೈಲ್ನಲ್ಲಿರ್ತಕ್ಕಂಥ ಕೀಬೋರ್ಡ್ಗಳ ಸಹಾಯದಿಂದ. ನಂಗೆ ನಿಜಕ್ಕೂ ಕೂಡ ಕಣ್ಣೀರು ಬಂದೋಯ್ತು. ಆ ಭಗವಂತ ನಮ್ಮ ಹತ್ರ ಏನೇನೆಲ್ಲ ಕೊಟ್ಟಿದ್ರು ಕೂಡ ನಂಗೆ ಅದಿಲ್ಲ, ನನಗೆ ಗಾಡ್ ಫಾದರ್ ಇಲ್ಲ, ನನಗೆ ಆ ಟ್ಯಾಲೆಂಟ್ ಇಲ್ಲ, ಈ ಟ್ಯಾಲೆಂಟ್ ಇಲ್ಲ ಅಂತ ಕೊರಗೋರ ಮಧ್ಯೆ ಕೇವಲ ಕೈ ಕಾಲಿಲ್ಲದೆ ಆ ಒಂದು ಹುಡುಗಿ ಗಾಡಿ ಮೇಲೆ ಕೂತ್ಕೊಂಡಿದೆ. ಗಾಡಿ ಮೇಲೆ ಕೂತ್ಕೊಂಡು, ಅಂದರೆ ಸ್ಟ್ರೆಚರಲ್ಲಿ ಕೂತ್ಕೊಂಡು ಆ ನಾಲ್ಗೆಯಿಂದ ಆ ಒಂದು ರಾಷ್ಟ್ರಗೀತೆಯನ್ನು ನುಡಿಸ್ತಾ ಇದೆ. ಅಬ್ಬಾ, ಹ್ಯಾಟ್ಸ್ ಆಫ್ ಯು. ಎಂತೆಂಥ ಟ್ಯಾಲೆಂಟ್ ಇದೆ ನಮ್ಮ ಭಾರತದಲ್ಲಿ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಇನ್ನೊಂದು ಕರೆ ಬರ್ತಿದೆ. ವಿನಯ್ ಅವ್ರು ಕರೆ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಜೈ ಆಂಜನೇಯ ಸರ್. ಜೈ ಆಂಜನೇಯ. ಏನು ಸರ್ ವಿಶೇಷ ಇವತ್ತು? ಆಂಜನೇಯ ನೆನೆಸ್ತಾ ಇದ್ದೀರಿ? ಸರ್, ಆಂಜನೇಯ ಭಕ್ತ ಸರ್. ಓಕೆ ಸೂಪರ್ ಸರ್, ಒಳ್ಳೇದು ಮಾಡಲಿ ಆಂಜನೇಯ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ನಿನ್ನೆ ಫೋಟೋ ತೋರಿಸಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಕ್ಕ ಏನು ಸ್ವೀಟ್ ಏನಾರು ಮಾಡಿದ್ರಾ? ಇಲ್ಲ ಸರ್, ಪಾಯಸ ಮಾಡಿಕೊಟ್ರೆ. ಹೌದಾ? ಓಕೆ ಸರ್, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾಂ ಸರ್, ಕೇಳಿ ಸರ್. ಸಾವಿರಾರು ಹಕ್ಕಿಗಳು ಒಂದೇ ಬಾರಿ ನೀರಿಗಿಳಿತವೆ. ಕ್ವಿಕ್ಕಾಗಿ ಹೇಳಬೇಕು. ಹೇಳಿ, ಉತ್ತರ ಹೇಳಿ. ಒಗಟು ಅದು. ಅಕ್ಕಿ ಸರ್, ಅಕ್ಕಿ. ಅಕ್ಕಿನಾ? ರೈಸ್ ಅಕ್ಕಿ. ಅಬ್ಬಾ, ಯಾರು ಅಮ್ಮ ಹೇಳಿದ್ರಾ? ಇಲ್ಲ ಸರ್, ಇಲ್ಲ. ನಿಮಗೆ ಗೊತ್ತಾ? ಮಾಡಿದ್ದು. ಗೆಸ್ ಮಾಡಿದ್ರಾ? ಎರಡನೇ ಸಲ ಸರ್ ಹೇಳ್ತಿರೋದು. ಓ, ಇದನ್ನು ನೀವು ಲಾಸ್ಟ್ ಟೈಮ್ ನೀವೇ ಹೇಳಿದ್ರಾ? ಹೌದು ಸರ್. ಓಕೆ, ಅದೇ ಪ್ರಶ್ನೆ ನಿಮಗೆ ಬಂದಿದೆ ಆಗಿದ್ರೆ. ಹಾಂ ಸರ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೆ. ಮತ್ತೊಮ್ಮೆ ರಿಮೈಂಡ್ ಮಾಡಿಬಿಡ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆನೂ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಪಾ. ಹೇಳಿ, ತಮ್ಮ ಹೆಸರು? ನಯನ ಸರ್. ನಯನ, ಹೇಗಿದ್ದೀರಿಮ್ಮ? ಚೆನ್ನಾಗಿದ್ದೀವಿ ಸರ್, ನೀವು? ಹ್ಞೂನಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಎಸ್ ಸರ್, ನಿಮ್ದು? ಇಲ್ಲಮ್ಮ. ಏನು ಓದ್ತಾ ಇದ್ದೀರಿ ಪುಟ? 4th ಸ್ಟ್ಯಾಂಡರ್ಡ್ ಸರ್. 4th ಸ್ಟ್ಯಾಂಡರ್ಡಾ? ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಓದಿ. ಏನು ತಿಂಡಿ ತಿಂದ್ರಿ? ಏನು ಸರ್? ತಿಂಡಿ ಏನು ತಿಂದ್ರಿ? ರೊಟ್ಟಿ ಪಲ್ಯ. ರೊಟ್ಟಿ ಪಲ್ಯ ಅನ್ನ ತಿಂದ್ರಾ? ಓಕೆ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಕ್ವಿಕ್ಕಾಗಿ? ಎಸ್ ಸರ್. ಓಕೆ. ಮೋಟು ಗೋಡೆ ಮೇಲೆ ದೀಪ ಉರಿತಿದೆ. ಮೋಟು ಗೋಡೆ ಮೇಲೆ ದೀಪ ಉರಿತಿದೆ. ಇದು ಒಂದು ಒಗಟು. ಇದಕ್ಕೆ ಉತ್ತರ ಹೇಳಬೇಕು. ಆಪ್ಷನ್ಸ್ ಏನೂ ಇರಲ್ಲ, ಬೇಗ ಹೇಳಬೇಕು ಉತ್ತರ. 30 ಸೆಕೆಂಡ್ ಅಷ್ಟೇ ಟೈಮ್ ಇರುತ್ತೆ. ಗೊತ್ತಾಗ್ಲಿಲ್ವಾ? ಹಾಂ, ಇದರಲ್ಲಿ ಆಪ್ಷನ್ಸ್ ಏನಿರಲ್ಲ ಚಿನ್ನಮ್ಮ. ಇದು ಒಗಟು, ನೀವೇ ಹತ್ರ ಹೇಳಬೇಕು. ಟೈಮ್ ಆಗ್ತಾ ಇದೆ, ಬೇಗ. ಇನ್ನು 10 ಸೆಕೆಂಡ್ ಇದೆ. ಗೊತ್ತಾಗ್ತಿಲ್ಲ ಸರ್. ತೊಂದರೆ ಇಲ್ಲಮ್ಮ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಚೆನ್ನಾಗಿ ಓದಿ, ಆಯಿತಾ? ಒಳ್ಳೇದಾಗ್ಲಿಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಅವಧಿ ಮುಗಿದಿದೆ. ಸೊ ಇನ್ಯಾವ ಕರೆಗಳನ್ನೂ ಸ್ವೀಕರಿಸಲ್ಲ, ಬಿಕಾಸ್ ನಾನು ತುಂಬ ಹೆಮ್ಮೆಯಿಂದ ಮಾತಾಡಬೇಕಾಗಿರ್ತಕ್ಕಂಥ ಟಾಪಿಕ್ಕು ಕನಿಷ್ಠ ಪಕ್ಷ ಅದರ ಬಗ್ಗೆ ನಾನು 1 ನಿಮಿಷನೂ ಮಾತಾಡಲಿಲ್ಲ ಅಂದರೆ ಇವತ್ತಿನ ಕಾರ್ಯಕ್ರಮನೇ ವ್ಯರ್ಥ ಅನಿಸ್ಬಿಡುತ್ತೆ. ಎಸ್, ನಮ್ಮ ಒಂದು ಆಪ್ರೇಷನ್ ಸಿಂಧೂರ. ನನ್ನ ಪ್ರೀತಿಯ ಸಹೋದರಿ ಇದ್ದರು, ಮದುವೆಯಾಗಿ ಕೇವಲ ಇನ್ನೂ ಅವ್ರ ಕೈಯಿಂದ ಮೆಹಂದಿ ಕೂಡ ಆರಿರಲಿಲ್ಲ. ಅಂಥ ಸಹೋದರಿಯ ಸಿಂಧೂರವನ್ನು ಕಿತ್ಕೊಂಡಂಥ ಉಗ್ರಗಾಮಿಗಳ ಏನು ಭಯೋತ್ಪಾದಕರಿದ್ದರು, ಆ ಎಲ್ಲ ಭಯೋತ್ಪಾದಕರ ಸೇನಾ ನೆಲೆಯನ್ನೇ ಉಡಿಸಿ ಮಾಡಿಬಿಟ್ಟಿದ್ದಾರೆ.
ನಮ್ಮ ವೀರ ಯೋಧರು. ಅದರಲ್ಲೂ ಕೂಡ ಇಬ್ಬರು ವೀರ ವನಿತೆಯರು ಈ ಒಂದು ಯುದ್ಧದ ಲೀಡ್ ಮಾಡಿದ್ರು ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಹೆಣ್ಣುಮಕ್ಕಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ. ಕೇವಲ ಅಡುಗೆ ಮಾಡೋದಕ್ಕಷ್ಟೇ ಅಲ್ಲ ರೀ, ದೇಶವನ್ನೇ ಆಳೋದಕ್ಕೆ ಅವರು ಅರ್ಹರು. ಅಷ್ಟೊಂದು ಪೇಷನ್ಸ್, ಅಷ್ಟೊಂದು ನಾಲೆಡ್ಜ್, ಇಂಟೆಲಿಜೆನ್ಸ್ ಎಲ್ಲದೂ ಅವ್ರ ಹತ್ರ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಆಪ್ರೇಷನ್ ಸಿಂಧೂರ ಬಗ್ಗೆ. ಬೆಳ್ಳಂಬೆಳಗ್ಗೆ ಎಲ್ಲರೂ ಕೂಡ ಮಾಕ್ ಡ್ರಿಲ್ ಅಂತೇಳಿ ಮೋದಿ ಅವರು ಕಿವಿಲಿ ಹೂವು ಇಟ್ಬಿಟ್ರ ಅಂತ ಅನಿಸ್ತು. ಮಾಕ್ ಡ್ರಿಲ್ ನಮಗೆ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಯುದ್ಧದ ಒಂದು ಏನಿತ್ತು, ಏನು ಅವರ ಮನಸ್ಸಿತ್ತು, ಏನು ಆಗಬೇಕು ಅಂತಿತ್ತು ಅದನ್ನು ತೋರಿಸ್ಬಿಟ್ರು. ಸೊ ಪಾಕಿಸ್ತಾನಕ್ಕೆ ನರಕ ದರ್ಶನವನ್ನು ಮಾಡಿಬಿಟ್ರು ಅಂತ ಹೇಳಿದ್ರೆ ತಪ್ಪಾಗಿ. ಇನ್ನು ತಡರಾತ್ರಿ 1 ಗಂಟೆಗೆ ಶುರುವಾದ POK ಪಾಕ್ನ 9 ಸ್ಥಳಗಳ ಮೇಲೆ ಈ ಒಂದು ವೈಮಾನಿಕ ದಾಳಿ ನಡೀತು. ಪಾಕಿಸ್ತಾನದ 80ಕ್ಕೂ ಹೆಚ್ಚು ಉಗ್ರರು ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಅದರಲ್ಲೂ ಕೂಡ ಮೋಸ್ಟ್ ವಾಂಟೆಡ್ ಮಸೂದ್ ಅಜರ್ ಕುಟುಂಬದ 10 ಜನರು ಈ ಒಂದು ಘಟನೆಯಲ್ಲಿ ನಿರ್ನಾಮ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಅದಷ್ಟೇ ಅಲ್ಲ, ಇನ್ನೂ ನೋಡ್ತಾ ಹೋದರೆ ಅವರು ಅದು ಎಷ್ಟೆಷ್ಟು ಪಾಕಿಸ್ತಾನದಲ್ಲಿ ಈಗ ಅಜಾಗರೂಕತೆ ಶುರುವಾಗಿದೆ ಅಂತ ಹೇಳಿದ್ರೆ ಬ್ಯಾಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಜನ ನಿಂತ್ಕೊಳ್ತಾ ಇದ್ದಾರೆ. ಅಲ್ಲಿ ತಿನ್ನೋ ಆಹಾರಕ್ಕೂ ಕೂಡ ಹಾಹಾಕಾರ ಶುರುವಾಗ್ತಾ ಇದೆ. ನೀರನ್ನಂತೂ ಈಗಾಗಲೇ ಬಂದ್ ಮಾಡಾಗ್ಬಿಟ್ಟಿದೆ. ಎಲ್ಲಿ ಏನು ಆಗ್ತಾ ಇದೆ ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೈನಿಕರು ರಾಜೀನಾಮೆ ಕೊಟ್ಬಿಟ್ಟು ಮನೆಗಳಿಗೆ ಹೋಗ್ತಾ ಇದ್ದಾರಂತೆ. ನಮ್ಮ ಕೈಯಲ್ಲಿ ಆಗಲ್ಲ, ಒಂದು ವೇಳೆ ಭಾರತಕ್ಕೆ ಸಿಟ್ಟು ಬಂದು ಅವರೇನಾದ್ರು ಯುದ್ಧ ಘೋಷಣೆ ಮಾಡಿಬಿಟ್ರೆ ನಾವಂತೂ ಬದುಕುಳಿಯೋದಿಲ್ಲ, ನಾವು ನಮ್ಮ ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಎಲ್ಲೋ ಹೋಗ್ತೀವಿ, ಬದುಕೊಂಡಿರ್ತೀವಿ, ಇಲ್ಲಿರಲ್ಲ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತಾ ಇದ್ದಾರಂತೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಸ್ವತಃ ಪಾಕಿಸ್ತಾನದ ಪ್ರಧಾನಮಂತ್ರಿಯವರು ಕೂಡ ಬೇರೆ ಬೇರೆ ದೇಶಗಳ ಹತ್ರ ಅಂಗಲಾಚಿದಾರಂತೆ. ಹೇಗಾದರೂ ಮಾಡಿ ಭಾರತಕ್ಕೆ ಬುದ್ಧಿ ಹೇಳಿ, ಭಾರತಕ್ಕೆ ಹೇಳಿಬಿಟ್ಟು ಯುದ್ಧವನ್ನು ನಿಲ್ಲಿಸಿ ಅಂಥೇಳಿ ಚೀನಾ ಸೇರಿದಂತೆ ಬೇರೆಲ್ಲ ರಾಷ್ಟ್ರಗಳ ಒಂದು ದಂಬಾಲ್ ಬೀಳ್ತಾ ಇದ್ದಾರೆ. ಹೇಳಿ ಕೇಳಿ ಚೀನಾ ಓತಿ ಕಾಟಕ್ಕೆ ಬಯಲಿ ಸಾಕ್ಷಿ ಅಂದರೆ ನಾವು ಅವ್ರ ಮಾತು ಕೇಳ್ತೀವಾ? ಮೊದಲೇ ನಮಗೊಂದು ಲೆಕ್ಕದಲ್ಲಿ ಶತ್ರು ರಾಷ್ಟ್ರ ಅಂದರೆ ಈ ಚೀನಾ. ಇವರು ಮಾತ್ರ ನಾವು ಕೇಳೋದುಂಟಾ? ಸೊ ಯಾರು ಹೇಳಿದರೂ ಇಲ್ಲ, ನಮ್ಮ ಒಂದು ಭಾರತದ ನಾಗರಿಕರಿಗೆ ಆಗಿರ್ತಕ್ಕಂಥ ತೊಂದರೆಗೆ ಪ್ರತೀಕಾರವನ್ನು ಸ್ವೀಕಾರ ಮಾಡೇ ಮಾಡ್ತೀವಿ ಅಂಥೇಳಿ ಈಗಾಗಲೇ ನಿನ್ನೆ ಒಂದು ಝಲಕ್ಕನ್ನು ತೋರಿಸಿದ್ದಾರೆ ಅಷ್ಟೇ. ಸೊ ಪಿಕ್ಚರ್ ಅಭಿ ಬಾಕಿ ಹೇ, ಕಾದು ನೋಡಬೇಕು ಏನು ಆಗತ್ತೆ ಅಂಥೇಳಿ. ಸೊ ಏನೋ ಒಂದು ಕಡೆ ಹೇಳ್ತಾರಲ್ಲ, ಲೆಫ್ಟ್ ಇಂಡಿಕೇಟರ್ ಹಾಕ್ಬಿಟ್ಟು ರೈಟ್ ಕಡೆ ತಿರುಗಿಸಿದ್ರು ಅಂಥೇಳಿ. ಸೊ ಇಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಅವ್ರಿಗೊಂದು ಮಾಹಿತಿ ಹೋಗ್ತಾನೆ ಇರುತ್ತೆ. ಮೊದಲು ರಾಜತಾಂತ್ರಿಕತೆ ಅಂದರೆ ಅಧಿಕಾರಿಗಳು ಇಲ್ಲಿದ್ದರು, ಈಗ ಅವ್ರು ಇಲ್ಲ, ಅವ್ರನ್ನೆಲ್ಲ ಕಳಿಸಾಗಿದೆ ವಾಪಸ್. ಬಟ್ ಸ್ಟಿಲ್ ನಮ್ಮಲ್ಲೇ ಇದ್ದಾರೆ ಕೆಲವೊಬ್ಬರು, ಅಲ್ಲಿ ಇಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಪಿನ್ ಟು ಪಿನ್ ಮಾಹಿತಿಯಲ್ಲಿ ಕೊಡ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ನಾವು ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಏನೊಂದು ವಾರಗಳಿಂದ ಹೇಳ್ಕೊಂಡು ಬಂದ್ವಿ. ಅದನ್ನು ಪ್ರತಿ ದಿವಸ ಖಂಡಿತವಾಗಿ ಅವ್ರಿಗೆ ಮೆಸೇಜ್ ಹೋಗ್ತದೆ. ಅವರೇನೇ ಅಂದ್ಕೊಂಡ್ಬಿಡ್ತಾರೆ ಅಂದರೆ ಈ ಥರ ಮಾಕ್ ಡ್ರಿಲ್ ನಡೀತಾ ಇದೆ ಅಂದರೆ ಓಕೆ, ಇನ್ನೂ ಒಂದು ವಾರ ಟೈಮ್ ಇದೆ ನಮಗೆ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ, ಸೊ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೇಳಿ ಅವರು ಪ್ರಿಪೇರ್ ಮಾಡ್ಕೊಳ್ತಿರ್ತಾರೆ. ಅದನ್ನೇ ಹೇಳಿದ್ನಲ್ಲ, ಲೆಫ್ಟ್ ಇಂಡಿಕೇಟರ್ ಹಾಕ್ಬಿಟ್ಟು ರೈಟ್ ತಿರುಗಿಸ್ಬಿಟ್ಟು ಸಡನ್ನಾಗಿ ಹಿಂದ್ಗಡೆ ಇರ್ತಕ್ಕಂಥ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನಿನ್ನೆ ಮೋದಿಯವರು ಕೂಡ ಮಾಡಿದ್ದು ಅದನ್ನೇ. ಕರ್ನಾಟಕ ಅಂದರೆ ಭಾರತದಲ್ಲಿ ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದರು. ಆದರೆ ಪಾಕಿಸ್ತಾನದಲ್ಲಿ ಡೈರೆಕ್ಟಾಗಿ ವಿತೌಟ್ ಇನ್ಫಾರ್ಮೇಷನ್ ಅಟ್ಯಾಕ್ ಮಾಡಿ 21 ಉಗ್ರ ನೆಲೆಗಳನ್ನು ಉಡೀಸ್ ಮಾಡಿದ್ದಾರೆ. 80ಕ್ಕಿಂತ ಹೆಚ್ಚು ಉಗ್ರಗಾಮಿಗಳ ಮಟ್ಟ ಹಾಕಿದ್ದಾರೆ. ಅದರಲ್ಲೂ ಕೂಡ ಉಗ್ರ ಅಜರ್ ಮಸೂದ್ನ ಕುಟುಂಬ ಸಂಪೂರ್ಣವಾಗಿ ನಿರ್ನಾಮ ಆಗಿದೆ ಅಂತೆ. ಒಬ್ಬನು ಕಣ್ಣೀರು ಹಾಕ್ಕೋತಾ ಎಲ್ಲೋ ಅವನು ಕೂಡ ಈಗ ತಲೆಯನ್ನು ಮರೆಸ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಇದಿಷ್ಟು ಯುದ್ಧದ ಮಾಹಿತಿ. ಈ ಒಂದು ವೀರ ಜಾಬನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲ ಪ್ರೀತಿಯ ವೀರ ಯೋಧರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳ್ತಾ ಇದ್ದೀನಿ. ಸೊ ನೀವೆಲ್ಲರೂ ಆರೋಗ್ಯವಾಗಿರಬೇಕು, ನೀವೆಲ್ಲರೂ ಸೇಫ್ ಆಗಿರಬೇಕು. ನಮ್ಮ ಯಾವ ವೀರ ಯೋಧರಿಗೂ ಏನೂ ಕೂಡ ತೊಂದರೆ ಆಗದೇ ಇರಲಿ ಭಗವಂತ ಅಂಥೇಳಿ ನಾನಂತೂ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಚಾರವನ್ನು ತಿಳಿಸ್ಬೇಕಿತ್ತು, ತಿಳಿಸಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ, ನಿನ್ನೆ ಅದನ್ನು ಪೂರ್ತಿಯಾಗಿ ಹೇಳಲಿಕ್ಕಾಗಲಿಲ್ಲ. ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಕನ್ನಡಿಗರ ಮನಸ್ಸು, ಕನ್ನಡಿಗರ ಹಿಂದೂಗಳ ಹೃದಯ ವೈಶಾಲ್ಯತೆ ಎಂಥದ್ದು ಅಂತ ಹೇಳೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಂತ ಅನಿಸುತ್ತೆ. ಹಿಂದುತ್ವಕ್ಕಾಗಿ ಪ್ರಾಣ ಕೊಟ್ಟಂತಹ ನಮ್ಮ ಬಜರಂಗ ದಳದ ಒಂದು ಕಾರ್ಯಕರ್ತರೇನಾಗಿದ್ದರು ಸುಹಾಸ್ ಶೆಟ್ಟಿ, ಇವರ ಒಂದು ನೆರವಿಗೆ ಒಂದು ದೊಡ್ಡ ಅಭಿಯಾನವೊಂದು ನಡೆದಿತ್ತು. ಕೇವಲ 3 ದಿವಸಗಳಲ್ಲಿ ಆ ಒಂದು ಸಂಗ್ರಹ ಆಗಿರ್ತಕ್ಕಂಥ ಹಣದ ಒಂದು ಲೆಕ್ಕ ಹೇಳಿಬಿಟ್ರೆ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಿ. ಇಷ್ಟೊಂದು ಸಹಾಯ ನಮ್ಮ ಹಿಂದೂಗಳು ಮಾಡ್ಬೋದಾ ಅಂತೇಳಿ. 55 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ಇವಾಗ ಸುಹಾಸ್ ಶೆಟ್ಟಿ ಅವರ ಕುಟುಂಬಕ್ಕೆ, ಅವರೊಬ್ಬರೇ ಮಗ ಇದ್ದರು, ಆ ಒಂದು ಕುಟುಂಬಕ್ಕೆ ಅವರ ತಂದೆ ತಾಯಿ ವಯೋವೃದ್ಧರಿದ್ದಾರೆ, ಅವರಿಗೆ ಒಂದು ಜೀವನ ನಿರ್ವಹಣೆಗೋಸ್ಕರ ಎಲ್ಲ ಹಿಂದೂಗಳು ಸೇರಿ ಸಹಾಯ ಮಾಡಿರ್ತಕ್ಕಂಥ ಮೊತ್ತ ಈಗಾಗಲೇ 55 ಲಕ್ಷಕ್ಕಿಂತ ಹೆಚ್ಚು ಆಗಿದೆ. ಸೊ ಕೋಟಿ ರೂಪಾಯಿಯನ್ನು ಅವರ ಒಂದು
ಶ್ರಾದ್ದ ಇರುತ್ತೆ ಅಥವಾ ಒಂದು 14 ದಿವಸದ ಕಾರ್ಯಕ್ರಮ ಇರುತ್ತೆ, ಅಷ್ಟರೊಳಗೆ ಕೂಡಿಸಿ ಅವ್ರ ಮನೆಗೆ ತೊಗೊಂಡೋಗಿ ಕೊಡ್ತೀವಿ ಅಂಥೇಳಿ ಹಿಂದೂ ಎಲ್ಲ ಕಾರ್ಯಕರ್ತರಿದ್ದಾರೆ, ಅವರು ಪ್ರತಿಜ್ಞೆ ಮಾಡಿದಾರಂತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಅರ್ಧಕ್ಕಿಂತ ಹೆಚ್ಚು ಮೊತ್ತ ಬಂದಾಗಿದೆ. ಸೊ ಆಗಲಿ, ನಿಮ್ಮೆಲ್ಲರ ಆಶೆಯಂತೆ ಈಗಾಗಲೇ ನಮಗೋಸ್ಕರ ಪ್ರಾಣ ನೀಡಿರ್ತಕ್ಕಂಥ ಸುಹಾಸ್ ಶೆಟ್ಟಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಿಂದುತ್ವ ಅವರ ಮೂಲಕ ಅಜರಾಮರವಾಗಿ ಉಳಿಲಿ ಅಂತೇಳಿ ನಾನು ಕೂಡ ಆಶಿಸ್ತಾ ಒಂದೆರಡು ವಿಚಾರಗಳಿದೆ, ಅದನ್ನು ತಿಳಿಸ್ಬಿಡ್ತೀನಿ. ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಪ್ರಸಕ್ತ ಸಾಲಿನ PhD ಸಂಶೋಧನಾ ಸ್ಥಾನಗಳಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಅವಧಿಯನ್ನು ಮೇ 22 ತಾರೀಕಿಗೆ ವಿಸ್ತೃತ ಮಾಡಿದ್ದಾರೆ. ಸೊ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಮಹಿಳೆಯರಿಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ. ನಗರದ ಪ್ರೇರಣಾ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ನಿರುದ್ಯೋಗಿ ಮಹಿಳೆಯರಿಗೆ ಆಸಕ್ತ ವಿದ್ಯಾರ್ಥಿಗಳಿಗೆ ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಹ್ಯಾಂಡ್ ಎಂಬ್ರಾಯ್ಡರಿ, ಕ್ಲಾತ್ ಪೇಂಟಿಂಗ್ ಕುರಿತಂತೆ ಸಂಪೂರ್ಣವಾಗಿ 99 ದಿನಗಳ ಕಾಲ, ಅಂದರೆ ಹೆಚ್ಚು ಕಡಿಮೆ 3 ತಿಂಗಳು 10 ದಿವಸಗಳ ಕಾಲ ಈ ಒಂದು ತರಬೇತಿಯನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ. ದಾವಣಗೆರೆ ನಗರದ ಶಿವಾಲಿ ರಸ್ತೆಯಲ್ಲಿ ಇರ್ತಕ್ಕಂಥ ಹೊಂಡದ ವೃತ್ತದ ಬಳಿಯ ಶ್ರೀ ದುರ್ಗಾಂಬಿಕಾ ಕಾಂಪ್ಲೆಕ್ಸ್ಗೆ ಭೇಟಿಯನ್ನು ನೀಡಿ ನೀವು ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳಿ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾ ಇದ್ದಾರೆ, 9731424099. ಸರ್, ಒಂದು ದಿವಸ ಉಚಿತವಾಗಿ ಹೇಳ್ಕೊಡೋದೇ ಕಷ್ಟ, ಅಂಥದ್ರಲ್ಲಿ 99 ದಿವಸಗಳ ಕಾಲ ಈ ಕಾನ್ಸೆಪ್ಟನ್ನ ಮಾಡಿರ್ತಕ್ಕಂಥ ಪ್ರೇರಣಾ ಸಂಸ್ಥೆಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಮನ್ನು ಹೇಳ್ತಾ ಇದ್ದೀನಿ. ತುಂಬ ಜನ ಕೆಲಸ ಇಲ್ಲದೆ ನಿರುದ್ಯೋಗಿಗಳಿದ್ದಾರೆ, ಮಹಿಳೆಯರು, ವಿದ್ಯಾರ್ಥಿಗಳು, ಅವರೆಲ್ಲರೂ ಕೂಡ ಒಂದು ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಅವ್ರ ಸ್ವಂತ ಕಾಲ ಮೇಲೆ ನೀವು ಅವ್ರು ನಿಲ್ಲೋದ್ರಲ್ಲಿ ಸಹಾಯ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಪ್ರೇರಣಾ ಸಂಸ್ಥೆಗೆ. ಒಳ್ಳೆಯದಾಗಲಿ ಸರ್, ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಿ. ಒಂದು ಹೀಗೆ ಕೆಲಸವನ್ನು ಮಾಡಿ ಅಂಥೇಳಿ. ಒಂದು ಆತಂಕಕಾರಿ ವಿಚಾರ ಏನು ಅಂದರೆ, ಇಲ್ಲಿಗಲ್ ಆಗಿ 22 ಪಾಕಿಸ್ತಾನಿ ಮಹಿಳೆಯರು ನಮ್ಮ ಉತ್ತರ ಪ್ರದೇಶದಲ್ಲಿದ್ದಾರಂತೆ. ಅವರಿಗೆ 95 ಜನ ಮಕ್ಕಳಂತೆ. ಏನು ಇವ್ರಿಗೆ ಮಕ್ಕಳನ್ನು ಅಡಿಯೋದೇ ಒಂದು ಕೆಲಸನ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅವರನ್ನೀಗ ಹೊರಗಡೆ ಹಾಕೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ಅದೇ ರೀತಿ ಭದ್ರಾ ಡ್ಯಾಮ್ನಿಂದ ಬಲದಂಡೆಗಳಿಗೆ, ನಾಲೆಗಳಿಗೆ ನೀರನ್ನು ಬಿಡ್ತಾರಂತೆ. ಸೊ ಕಟಾವಿಗೆ ಇನ್ನೂ ಹೆಚ್ಚಿನ ಕಾಲಾವಕಾಶ ಇರೋದ್ರಿಂದ ರೈತರಿಗೆ ನೀರು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಹೇಳಿದ್ದಾರೆ. ಸೊ ಇದೊಂದು ಶುಭ ಸೂಚನೆ, ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ. ಇದಿಷ್ಟು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಒಂದೇ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ನಮ್ಮ ಭಾರತದ ಬಳಿ ಒಂದು ಅಣ್ವಸ್ತ್ರ ಇದೆ, ಇದಕ್ಕೆ ಬ್ರಹ್ಮೋಸ್ ಕ್ಷಿಪಣಿ ಅಂತ ಹೇಳ್ತಾರೆ. ನಿಮಗೆಲ್ಲರೂ ಕೂಡ ಅದರ ಶಕ್ತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ರಾಜಸ್ಥಾನದಿಂದ ಏನು ನಮ್ಮ ಒಂದು ಬಾಂಗ್ಲಾದೇಶದ ಗಡಿಯವರೆಗೆ ಎಷ್ಟು ಕಿಲೋಮೀಟ್ರ್ ದೂರ ಇದೆ ಅಂತ ಹೇಳಿದ್ರೆ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. 18,000 ಕಿಲೋಮೀಟ್ರ್ ಗಡಿಯಲ್ಲಿ ನಮ್ಮ ವೀರ ಯೋಧರು ಕಾಯ್ತಾ ಇದ್ದಾರೆ. ಯಾಕೆಂದರೆ ಒಂದೊಂದು ಗಡಿಗೂ ಕೂಡ ಒಂದೊಂದು ದೇಶಗಳು ಬರ್ತಾ ಹೋಗುತ್ತೆ. ಒಂದು ಕಡೆಯಿಂದ ಚೀನಾ, ಒಂದು ಕಡೆಯಿಂದ ಪಾಕಿಸ್ತಾನ, ಒಂದು ಕಡೆಯಿಂದ ಬಾಂಗ್ಲಾದೇಶ, ಹಿಂಗೆ ಎಲ್ಲ ಗಡಿ ಭಾಗದಲ್ಲಿ ಒಂದೊಂದು ರಾಷ್ಟ್ರಗಳು ಬರ್ತಾ ಹೋಗುತ್ತೆ. ಆ ಒಂದು ರಾಜಸ್ಥಾನದಿಂದ ಬಾಂಗ್ಲಾ ಅವರಿಗೆ 18,000 ಕಿಲೋಮೀಟ್ರ್ ಏನು ಗಡಿ ಇದೆ, ಅದು ಉದ್ದದ ಗಡಿ, ಅದನ್ನು ಭಾರತೀಯ ವೀರ ಯೋಧರು ಕಾಯ್ತಾ ಇದ್ದಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಬ್ರಹ್ಮೋಸ್ ಕ್ಷಿಪಣಿ. ಇದು ಒಮ್ಮೆ ಅಟ್ಯಾಕ್ ಮಾಡಿದ್ರೆ ಎಷ್ಟು ದೂರ ಆ ಒಂದು ಏರಿಯಾನ ಕವರ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆಲ್ಲರೂ ಕೂಡ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಸೊ ಇಫ್ ಐ ಆಮ್ ನಾಟ್ ರಾಂಗ್, ದಾವಣಗೆರೆ ಒಂದು 100 ಕಿಲೋಮೀಟ್ರ್ ಸರೌಂಡಿಂಗಲ್ಲಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ ನಾನು ಸುತ್ತಳತೆ ಹೇಳ್ತಾ ಇರ್ತಕ್ಕಂಥದ್ದು, ಅಷ್ಟು ಇರಲಿಕ್ಕಿಲ್ಲ, ಬಹುಶಃ ಬೆಂಗಳೂರು 100 ಕಿಲೋಮೀಟ್ರ್ ಇರಬೇಕು ಅಂತ ಅಂದ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಅಲ್ವಾ ಚಿದ್ದು ಸರ್? ಬೆಂಗಳೂರು 100 ಕಿಲೋಮೀಟ್ರ್ ಇದೆ ಅಂತೆ, ನಮ್ಮ ಚಿದ್ದು ಸರ್ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರು 100 ಕಿಲೋಮೀಟ್ರ್ ಅಂದರೆ ಬೆಂಗಳೂರು ಎಷ್ಟು ದೊಡ್ಡದಿದೆ ಅಂತ ನಿಮ್ಗೆ ಗೊತ್ತಿದೆ ಅಂತ. 8 ಬೆಂಗಳೂರು 100 ಕಿಲೋಮೀಟ್ರ್ ಸುತ್ತಳತೆಯಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ನಾನು ಅಪ್ರಾಕ್ಸ್ ಹೇಳ್ತಾ ಇರೋದು. ಇಲ್ಲಿಂದ ನಾವು ಬೆಂಗಳೂರಿಗೆ 365 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಒಂದೇ ಒಂದು ನಮ್ಮ ಬ್ರಹ್ಮೋಸ್ ಕ್ಷಿಪಣಿನೇನಾದರೂ ಭಾರತ ಉಡಾವಣೆ ಮಾಡ್ತು ಪಾಕಿಸ್ತಾನದ ಮೇಲೆ ಅಂದರೆ, ನನ್ನ ಪ್ರಕಾರ ಹುಬ್ಬಳ್ಳಿ ಈ ಕಡೆಯಿಂದ ಒಂದು 150 ಕಿಲೋಮೀಟ್ರ್ ಇದೆ, ಇಲ್ಲಿಂದ ಒಂದು 350 ಕಿಲೋಮೀಟ್ರ್ ಅಂದರೆ ಹೆಚ್ಚು ಕಡಿಮೆ ಒಂದು 500 ಕಿಲೋಮೀಟ್ರ್ ಆಗುತ್ತೆ. ಬಹುಶಃ ಬೆಳಗಾವಿ ಆಗಿಬಿಡ್ಬೋದು ಅಂತ ಅನಿಸುತ್ತೆ. 800 ಕಿಲೋಮೀಟ್ರು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 800 ಕಿಲೋಮೀಟ್ರ್ ವಿಸ್ತರಣೆ ಏನಿದೆ ಅದು ಒಂದೇ ಒಂದು ಕ್ಷಿಪಣಿಯಿಂದ ಸರ್ವನಾಶ ಆಗಿ ಹೋಗುತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಬೆಳಗಾಂನಿಂದ ಬೆಂಗಳೂರವರೆಗೆ ಒಂದು ಕ್ಷಿಪಣಿ ದಾಳಿಯಿಂದ ಸಂಪೂರ್ಣ ಸರ್ವನಾಶ ಆಗೋಗುತ್ತೆ. ಅಂಥ ಕ್ಷಿಪಣಿ ನಮ್ಮ ಭಾರತದ ಬಳಿ ಇದೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪಾಕಿಸ್ತಾನ ತುಂಬ ದೊಡ್ಡದೇನಿಲ್ಲ, ಅದನ್ನು ಸರ್ವನಾಶ ಮಾಡಬೇಕು ಅಂದರೆ ಇಂಥ ಒಂದು 4-5 ಬ್ರಹ್ಮೋಸ್ನ ಹಾಕಿಬಿಟ್ರೆ ಮುಗಿದೋಗ್ಬಿಡುತ್ತೆ ಕೆಲಸ. ಆದರೆ ಅಂಥ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ ತುಂಬ ಒಂದು ಗಟ್ಸ್ ಬೇಕಾಗತ್ತೆ. ಅದನ್ನು ಮೋದಿಜಿಯವರು ಇಟ್ಕೊಂಡಿದ್ದಾರೆ. ಅದನ್ನು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದ್ದು. ಬಟ್ ಮಾಡಿದ್ರೆ ಅಥವಾ ಮಾಡ್ತಕ್ಕಂಥ ದಿವಸನೂ ತುಂಬ ದೂರ ಇಲ್ಲ, ಹುಷಾರಾಗಿರಿ ಅಂಥೇಳಿ ಅಷ್ಟೇ ಹೇಳ್ಬೋದು. ಇದಿಷ್ಟು ಕಾರ್ಯಕ್ರಮ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಮತ್ತು ನಾಳೆ ಬೆಳಗ್ಗೆ 10:30 ರಿಂದ 11:30 ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.